ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 1ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ತೃತೀಯ ಇರುವಂಥ ದಿನ ಅಂದರೆ 3ನೇ ದಿವಸ. ಇದು ಈ ದಿನ ರಾತ್ರಿ 9:11 ಇರಲಿದೆ. ನಂತರ ಕೃಷ್ಣ ಪಕ್ಷದ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶತಭಿಷ ನಕ್ಷತ್ರ. ಇದು ಈ ದಿನ ರಾತ್ರಿ 8:02 ಇರಲಿದೆ. ನಂತರ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 10:55 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ರಾತ್ರಿ 11:22 ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:54 ಕುಳಿಕ ಕಾಲ ಈ ದಿನ ಬೆಳಿಗ್ಗೆ 6:10 ಬೆಳಿಗ್ಗೆ 7:14 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:04 ಅಪರಾಹ್ನ 3:39 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:45 ಬೆಳಿಗ್ಗೆ 8:38 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:01 ಮಧ್ಯಾಹ್ನ 2:09 ಅಮೃತ ಕಾಲದ ಸಮಯ. ಇನ್ನು ಈ ದಿನದಲ್ಲಿ ಇರುವಂಥ ಚಗೋದಯದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8:35 ಬೆಳಿಗ್ಗೆ 9:20 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು, ಅದರಲ್ಲೂ ಈ ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ದಿನ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಬಹುದು. ನಿಮ್ಮ ಚಟುವಟಿಕೆಗಳನ್ನು ಈ ಸಂದರ್ಭದಲ್ಲಿ ಆರಂಭ ಮಾಡಿ. ನಿಮ್ಮ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣವನ್ನು ಈಗಲೇ ಆರಂಭ ಮಾಡಿ. ಅಂದರೆ ಈ ಚಗೋದಯದ ಲಾಭದ ಸಮಯದಲ್ಲಿ ನೀವು ವ್ಯಾಪಾರಿ ಉದ್ದೇಶಕ್ಕಾಗಿ ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ನಿಮಗೆ ಒಟ್ಟಾರೆ ಅದರಿಂದ ಸಂತೃಪ್ತಿ ಆಗುತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:03 ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಆದ್ದರಿಂದಲೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಈ ದಿನ ನೀವು ಮಾಡುವಂತಹ ಚಟುವಟಿಕೆಗಳಿಂದ, ಕೆಲಸ ಕಾರ್ಯಗಳಿಂದ ನಿಮಗೆ ಬರುವಂಥ ಫಲಿತಾಂಶ ಸ್ಥಿರವಾಗಿರುತ್ತೆ. ಅಂದರೆ ತಾತ್ಕಾಲಿಕವಾದಂತಹ ಫಲಿತಾಂಶ ಅಲ್ಲ, ಇದು
ಶಾಶ್ವತವಾಗಿರುವಂಥ ಫಲಿತಾಂಶ. ಉದಾಹರಣೆಗೆ ಕೆಲವರು ಜ್ಞಾನ ಸಂಪಾದನೆಗೆ ಹೋಗ್ತಾರೆ, ಅಂದರೆ ಈ ಆಧ್ಯಾತ್ಮಿಕ ವಿಚಾರದಲ್ಲಿ ಮುಂದುವರಿಯುವಂಥದ್ದು. ಏಕೆಂದರೆ ಇಲ್ಲಿ ಕಲಿತಂತಹ ವಿದ್ಯೆ ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಅದಕ್ಕಾಗಿಯೇ ಈ ದಿನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಈ ದಿನ ಮಾಡುವಂಥ ಈ ಆಧ್ಯಾತ್ಮಿಕ ಸಾಧನೆ ಅಥವಾ ವ್ರತ ಪೂಜೆ ಅದು ದುಪ್ಪಟ್ಟು ಫಲವನ್ನು ಕೊಡುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ದಿನ ಆಧ್ಯಾತ್ಮಿಕ ವಿಚಾರದಲ್ಲಿ, ಧಾರ್ಮಿಕ ವಿಚಾರದಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಯಿಂದ ಪಾಲ್ಗೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಚೆನ್ನಾಗಿದೆ. ಏಕೆಂದರೆ ನಿಮ್ಮ ಒಂದು ಕಾರ್ಯಸಿದ್ಧಿ ಉಂಟಾಗುವುದರ ಜೊತೆಗೆ ಫಲಶ್ರುತಿಗಳು ಪಾಸಿಟಿವ್ ಆಗಿರುತ್ತೆ. ಹಾಗಾಗಿನೇ ಬಹಳ ದೀರ್ಘಕಾಲದವರೆಗೂ ಕೂಡ ಈ ಒಂದು ವಿದ್ಯೆಯನ್ನು ಅಥವಾ ಈ ದಿನ ಮಾಡಿರುವಂಥ ಕೆಲಸದ ಫಲಿತಾಂಶವನ್ನು ನೀವು ಉಪಯೋಗಿಸ್ತಾ ಇರ್ಬೋದು. ಹಾಗಾಗಿ ಸ್ಥಿರವಾದಂಥ ಫಲ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ಶನಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಿಗೆ, ನಮ್ಮ ಶ್ರಮಕ್ಕೆ, ನಮ್ಮ ಉದ್ಯೋಗಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ನಮ್ಮ ಜೀವನ ನಿರ್ವಹಣೆಗೆ ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳು ಕೂಡ ಶನಿಯಿಂದಲೇ ನಿರ್ದೇಶಿಸಲ್ಪಡುವಂಥದ್ದು. ಹಾಗಾಗಿ ಈ ದಿನ ನೀವು ಶನಿಯನ್ನು ಆರಾಧನೆ ಮಾಡಬೇಕು. ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಕೆಲಸ ನಿಧಾನ ಆದರೂ ಕೂಡ ಈ ಫಲಿತಾಂಶಗಳು ಮಾತ್ರ ಪಕ್ಕ ಇರುತ್ತೆ. ಇನ್ನು ಯಾರು ಈ ದಿನ ಸಹನೆಯಿಂದ, ಶಾಂತಿಯಿಂದ ಮನೆಯಲ್ಲಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾರೆ, ಯಾರ ಮನಸ್ಸು ಈ ದಿನ ನಿಶ್ಚಲವಾದಂಥ ಒಂದೇ ಕೆಲಸದಲ್ಲಿ ತೊಡಗಿಸ್ಕೊಂಡಿರುತ್ತೆ, ಅಂಥ ಮನೆಯಲ್ಲಿ ವಿಶೇಷವಾದಂಥ ಸಮೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಲ್ಲಿ ಸಹನೆಯಿಂದ, ಶಾಂತಿಯಿಂದ ಕೆಲಸಗಳನ್ನು ಮುಂದುವರಿಸಿ ನೀವು ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:49 ಬೆಳಿಗ್ಗೆ 7:57 ಹಾಗೆ ಮಧ್ಯಾಹ್ನ 2:43 ಅಪರಾಹ್ನ 3:50 ಇನ್ನು ರಾತ್ರಿ 9:49 ರಾತ್ರಿ 10:42 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು. ಹಾಗಾಗಿ ನಿಮಗೆ ತುಂಬ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಈ ದಿನ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ತುಂಬ ಇರುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಶನಿ ಹೋರಾದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗುತ್ತೆ, ಬೇಗ ಪರಿಹಾರ ಸಿಕ್ಕಲ್ಲ, ಜೊತೆಗೆ ಫಲಿತಾಂಶ ಕೂಡ ಬಹಳ ನಿಧಾನವಾಗಿ ಸಿಕ್ಕೋದ್ರಿಂದ ಕೆಲವೊಮ್ಮೆ ನಿಮ್ಮ ತಾಳ್ಮೆ ಕೂಡ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಆಗುತ್ತೆ. ಹಾಗಾಗಿ ಈ ದಿನದ ಶನಿ ಹೋರಾದಲ್ಲಿ ಆದಷ್ಟು ನೀವು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5:42 ಬೆಳಿಗ್ಗೆ 6:49 ಇನ್ನು ಮಧ್ಯಾಹ್ನ 1:35 ಮಧ್ಯಾಹ್ನ 2:43 ಹಾಗೆ ಈ ದಿನ ರಾತ್ರಿ 8:57 ರಾತ್ರಿ 9:49 ಶನಿ ಹೋರ ಇರುವಂಥ ಸಮಯ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಕಬ್ಬಿಣದ ವ್ಯಾಪಾರಿಗಳು ಹಾಗೆ ಸಿಮೆಂಟ್ ವ್ಯಾಪಾರಿಗಳು, ಕಲ್ಲಿನ ವ್ಯಾಪಾರಿಗಳು ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ. ಹಾಗೆ ಈ ಶ್ರಮಿಕ ವರ್ಗದವರ ಜೊತೆ ಅಂದರೆ ಕಾರ್ಮಿಕರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ವಾದ ವಿವಾದಕ್ಕೆ ಈ ದಿನ ಹೋಗಬೇಡಿ. ಇನ್ನು ನ್ಯಾಯಾಲಯದ ಪ್ರಕರಣಗಳು ಕೂಡ ಈ ದಿನ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿ ಅದನ್ನು ಕೂಡ ಈ ದಿನ ತಟಸ್ಥಗೊಳಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಇರುವಂಥ ರವಿ ಹೋರ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಹಾಗಾಗಿ ಈ ದಿನ ರಾಜಕಾರಣಿಗಳು ವಿಶೇಷವಾಗಿ ಯಾವುದೇ ಚಟುವಟಿಕೆಗಳನ್ನು ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣ ಆಗಲಿ ಅಥವಾ ಹಿರಿಯರನ್ನು, ಗಣ್ಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಆಗಲಿ ಆದಷ್ಟು ಈ ದಿನ ಇರುವಂಥ ರವಿ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ನಿಮಗೆ ಅದು ಉತ್ತಮವಾದಂಥ ಫಲಗಳನ್ನು ತರಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಮಿಶ್ರ ಫಲಗಳಿರುವಂಥ ಸಂದರ್ಭ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ರವಿ ಹೋರಾದಲ್ಲಿ. ಅದರಲ್ಲೂ ಸರ್ಕಾರಿ ನೌಕರರು ಸ್ವಲ್ಪ ಜಾಗ್ರತೆ. ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:04 ಬೆಳಿಗ್ಗೆ 10:12 ಇನ್ನು ಸಂಜೆ 4:58 ಸಂಜೆ 6:05 ಹಾಗೆ
ರಾತ್ರಿ 11 ಗಂಟೆ 34 ನಿಮಿಷದಿಂದ ರಾತ್ರಿ 12 ಗಂಟೆ 26 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಕೂಡ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಕೃಷಿಗೆ ಸಂಬಂಧಪಟ್ಟಂಥ ವಿಚಾರಗಳು ಏನೇ ಇದ್ದರೂ ಅಲ್ಲಿ ನಿರ್ಧಾರಗಳನ್ನು ಈ ದಿನ ಕೈಗೊಳ್ಳಬೇಡಿ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೊಡಗಿಸ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗಾಗಲಿ ಈ ದಿನ ಇರುವಂಥ ಕುಜ ಹೋರ ಅಷ್ಟೊಂದು ಫೇವರಬಲ್ ಆಗಿ ಇರಲ್ಲ. ಹಾಗಾಗಿ ಈ ದಿನ ನಿಮ್ಮ ಅದೃಷ್ಟದ ಜೊತೆಯಲ್ಲಿ ಆಟ ಆಡಲಿಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ಈ ಭೂಮಿಗೆ ಸಂಬಂಧಪಟ್ಟಂತೆ ಮನೆಯ ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗಲಿ, ಖರೀದಿ ಮಾಡುವಂಥ ವಿಚಾರ ಅಥವಾ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಅಲ್ಲಿ ಕೈಗೊಳ್ಳಬೇಕು ಅನ್ನುವಂಥದ್ದಿದ್ದರೂ ಅದನ್ನು ಕುಜ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನಿಮಗೆ ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತೀರಿ. ಸ್ವಲ್ಪ ಜಾಗ್ರತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 4 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 50 ನಿಮಿಷದಿಂದ ಸಂಜೆ 4 ಗಂಟೆ 58 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 42 ನಿಮಿಷದಿಂದ ರಾತ್ರಿ 11 ಗಂಟೆ 34 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು ಯಾವ ಮುಹೂರ್ತ ಚೆನ್ನಾಗಿದೆ, ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆದರೆ ಉತ್ತಮ ಪ್ರತಿಫಲ ಸಿಕ್ಕತ್ತೆ. ಇದನ್ನು ನೀವು ಪ್ರತಿನಿತ್ಯ ಅಬ್ಸರ್ವ್ ಮಾಡಿ, ಅದರಂತೆ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ. ನಿಮಗೆ ಉತ್ತಮವಾದಂಥ ಫಲ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ನೀವು ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಕನ್ಯಾ ರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇರುವಂಥದ್ದು. ಇಲ್ಲಿಯವರೆಗೆ ಸಿಂಹ ರಾಶಿಯಲ್ಲಿ ಇದ್ದಂತಹ ಶುಕ್ರ ಕನ್ಯಾ ರಾಶಿಗೆ ಬರ್ತಾ ಇದ್ದಾನೆ. ಇಲ್ಲಿ ಕನ್ಯಾ ರಾಶಿ ಶುಕ್ರನಿಗೆ ನೀಚ ಸ್ಥಾನ. ಹಾಗಾಗಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹದ ಸ್ಥಾನ ಏನಿದೆ ಅದು ನೀಚ ಸ್ಥಿತಿಯನ್ನು ಸೂಚಿಸ್ತಾ ಇರುವಂಥದ್ದು ಈ ದಿನದಿಂದ. ಹಾಗೆ ತಮಗೆ ಗೊತ್ತಿದೆ, ಶುಕ್ರ ಪ್ರೀತಿಗೆ, ಪ್ರೇಮಕ್ಕೆ, ಐಷಾರಾಮಿ ಜೀವನಕ್ಕೆ, ಸೌಂದರ್ಯದ ಕಾರಕ ಶುಕ್ರ. ಹಾಗಾಗಿ ಇಲ್ಲಿ ಕನ್ಯಾ ರಾಶಿ ನೀಚ ಸ್ಥಾನ ಆಗಿರೋದ್ರಿಂದ ಈ ಶುಕ್ರನ ಕಾರಕತ್ವಕ್ಕೆ ಏನಾದರೂ ತೊಂದರೆಗಳಾಗತ್ತಾ, ಶುಕ್ರ ಕೊಡುವಂಥದ್ದನ್ನು ನೇರವಾಗಿ ಕೊಡಲ್ವಾ ಅನ್ನುವಂಥ ಒಂದು ಜಿಜ್ಞಾಸೆ ಕೂಡ ಇದೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಪ್ರೀತಿ ಹಾಗೆ ಭಾವನೆಗಳಿಗಿಂತ ಪ್ರಾಯೋಗಿಕವಾದಂತಹ ಕಾಳಜಿ ಮತ್ತು ಸೇವಾ ಮನೋಭಾವಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ. ಇನ್ನು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಖರತೆ ಅನ್ನುವಂಥದ್ದು ಇರುತ್ತೆ. ಸಣ್ಣ ಪುಟ್ಟ ವಿಚಾರಗಳನ್ನು ಗಮನಿಸುವಂಥ ಗುಣ ಬಹಳ ವಿಶೇಷವಾಗಿರುತ್ತೆ. ಹಾಗೆ ಕೆಲವೊಮ್ಮೆ ಈ ಪಾಲುದಾರಿಕೆ ವ್ಯವಹಾರಗಳೇನಿದೆ ಅದರಲ್ಲೂ ಕೂಡ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥವ್ರು, ಹಾಗೆ ಅಂಥವ್ರನ್ನ ಟೀಕೆ ಮಾಡುವಂಥ ಒಂದು ಮನೋಭಾವ ಕೂಡ ಮೂಡುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ನೀವು ಆರೋಗ್ಯವಾಗಿರ್ಲಿಕ್ಕಾಗಲಿ ಅಥವಾ ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ನಿಮ್ಮ ಸೌಂದರ್ಯ ವರ್ಧನೆ ಆಗಬೇಕು ಅನ್ನೋಂಥದ್ರಲ್ಲೂ ಕೂಡ ಹೆಚ್ಚು ಕಠಿಣ ಪರಿಶ್ರಮ ಅನ್ನುವಂಥದ್ದು ಬೇಕಾಗುತ್ತೆ. ಇನ್ನು ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳಿಗೆ ಒತ್ತು ನೀಡುವಂಥ ಒಂದು ಸಂದರ್ಭ ಬರ್ತಾ ಇದೆ. ಹಾಗಾಗಿನೇ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಶುಕ್ರ ಕೊಡುವಂಥ ಕಾರಕತ್ವಗಳಲ್ಲಿ ಸ್ವಲ್ಪ ತೊಂದರೆಗಳಾಗುತ್ತೆ ಕೆಲವು ರಾಶಿಯವರಿಗೆ. ಹಾಗಾಗಿ ನಾವು ವಿಶೇಷವಾಗಿ ಕೆಲವು ರಾಶಿಯವರಿಗೆ ಸೇರಿದಂತಹ ವ್ಯಕ್ತಿಗಳಿಗೆ ವೃತ್ತಿ ಜೀವನದಲ್ಲಿ ಹಾಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಪ್ರಗತಿ ಸಿಕ್ಕಿದ್ರೆ ಕೆಲವರಿಗೆ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದಿದೆ. ಇನ್ನು ಉದ್ಯೋಗ ಸ್ಥಾನದಲ್ಲಾಗಲಿ ವ್ಯಾಪಾರ ಸ್ಥಾನದಲ್ಲಾಗಲಿ ಅವರಿಗೆ ಅಷ್ಟೊಂದು ಪ್ರಗತಿ ಅನ್ನುವಂಥದ್ದು ಕೂಡ ಇರಲ್ಲ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕಾಗತ್ತೆ. ಖರ್ಚುಗಳಿಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗಾಗಿ ಇಲ್ಲಿ ಶುಕ್ರ ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ಕನ್ಯಾ ರಾಶಿಯನ್ನು, ಅದರಲ್ಲೂ ನೀಚ ಸ್ಥಾನವನ್ನು ಈ ಸಂದರ್ಭದಲ್ಲಿ ಪ್ರವೇಶ ಮಾಡೋದ್ರಿಂದ ಕಷ್ಟ ನಷ್ಟಗಳ ಬಗ್ಗೆ ಸಂಪೂರ್ಣವಾಗಿ
ಅರಿವನ್ನು ಇಟ್ಕೊಂಡೇ ಮುಂದುವರಿಬೇಕಾಗುತ್ತೆ. ಹಾಗಾಗಿ ಎಲ್ಲ 12 ರಾಶಿಯವರಿಗೆ ಈ ಶುಕ್ರನ ಸ್ಥಾನ ಬದಲಾವಣೆಯಿಂದ ಆಗುವಂಥ ಫಲಾಫಲಗಳೇನು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಇಲ್ಲಿ ಶುಕ್ರ ಮೇಷರಾಶಿಯವರಿಗೆ 6ನೇ ಸ್ಥಾನದಲ್ಲಿ ತನ್ನ ಚಲನೆಯನ್ನ ಮಾಡುವಂಥ ಸಂದರ್ಭ ಇದು. ಹಾಗಾಗಿ ಇಲ್ಲಿ 6ನೇ ಸ್ಥಾನ, ಷಷ್ಠ ಸ್ಥಾನ, ಇದು ಋಣಸ್ಥಾನವಾಗಿರುತ್ತೆ. ಹಾಗೆ ವೈರಿ ಸ್ಥಾನ, ಶತ್ರುಗಳಿಗೆ ಸಂಬಂಧಪಟ್ಟಂತಹ ಸ್ಥಾನ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ತುಂಬ ಸುಧಾರಣೆಯನ್ನು ಕಾಣುವಂಥ ಸಂದರ್ಭ ಇದೆ. ಹಾಗೆ ನೀವು ಮಾಡುವಂಥ ಉದ್ಯೋಗದ ಸ್ಥಳದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಉತ್ತಮವಾದಂಥ ಒಂದು ಸಾಮರಸ್ಯವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಿಮಗೆ ಯಶಸ್ಸನ್ನು ತರುತ್ತೆ. ಏಕೆಂದರೆ ನಿಮ್ಮ ವಿರೋಧಿಗಳಾಗಲಿ ನಿಮ್ಮ ಕೆಲಸಗಳಿಗೆ ಅಡ್ಡಿಪಡಿಸ್ತಾ ಇರುವಂಥವರಾಗಲಿ ಈ ಸಂದರ್ಭ ನಿಮ್ಮ ಜೊತೆಯಲ್ಲಿರಲ್ಲ. ಹಾಗಾಗಿ ಅವರದ್ದೇ ಆದಂತಹ ಸಮಸ್ಯೆಯಲ್ಲಿ ಅವರಿರೋದ್ರಿಂದ ಶತ್ರುಗಳ ಕಾಟ ನಿಮಗೆ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಇರಲ್ಲ. ಅದಕ್ಕಾಗಿಯೇ ನೀವು ಬಹಳ ಉತ್ಸಾಹದಿಂದ ಕಾರ್ಯವನ್ನು ಆರಂಭ ಮಾಡಿ ಮುಂದುವರಿಸುವಂಥದ್ದು ಇದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ನೀವು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ಶುಕ್ರ 5ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಆರಂಭ ಮಾಡ್ತಾ ಇರುವಂಥ ಸಂದರ್ಭ. ಇದು ಪೂರ್ವ ಪುಣ್ಯ ಸ್ಥಾನ, 5ನೇ ಮನೆ. ಹಾಗಾಗಿ ಇಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಶುಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಮಕ್ಕಳಿಂದ ಒಳ್ಳೆಯ ಸುದ್ದಿ ಸಿಕ್ಕತ್ತೆ. ಮಕ್ಕಳಿಗಾಗಿ ನೀವು ಮಾಡುವಂಥ ಶ್ರಮ ಸಾರ್ಥಕವಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಾಗಲಿ, ಕಲಿಕೆಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗಾಗಲಿ, ವ್ಯಾಪಾರಗಳನ್ನು ಮಾಡುವಂಥವ್ರಿಗಾಗಲಿ ನಿಮಗೆ ಉತ್ತಮವಾಗಿ ಮುಂದೆ ಸಾಗಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಆದರೆ ಈ ಅವಕಾಶಗಳನ್ನು ಮಾತ್ರ ನೀವು ಸದುಪಯೋಗ ಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದನೇ ಇರ್ತೀರಿ. ಹಣದ ಒಂದು ಲಾಭ ಬಹಳ ಚೆನ್ನಾಗಿ ಸಿಕ್ಕತ್ತೆ ಈ ದಿನ. ಅದಕ್ಕಾಗಿಯೇ ನೀವು ಗುರಿಯನ್ನು ತಲುಪುವಂಥದ್ದಾಗಲಿ ಅಥವಾ ಬಂಧು ಮಿತ್ರರ ಜೊತೆ ವ್ಯವಸ್ಥಿತವಾಗಿ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಮಾಡುವಂಥ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣುವಂಥದ್ದಾಗಲಿ ಈ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಒಟ್ಟಾರೆ ಮನಸ್ಸು ಸಂತೋಷವಾಗಿರುತ್ತೆ. ಆದರೆ ಈ ಮಿಥುನ ರಾಶಿಯವರಿಗೆ ಜಾತಕದ 4ನೇ ಮನೆಯಲ್ಲಿ ಈ ಶುಕ್ರನ ಸಂಚಾರ ಆಗ್ತಾ ಇರುವಂಥದ್ದು. ಹಾಗಾಗಿ ಈ 4ನೇ ಮನೆ ಸುಖ, ಶಾಂತಿ, ನೆಮ್ಮದಿಯನ್ನು ತಿಳಿಸುವಂಥ ಸಂದರ್ಭ. ಹಾಗಾಗಿ ಇಲ್ಲಿ ನಿಮ್ಮ ಸ್ವಂತ ಕೈಯಾರೆ ನೀವೇ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿಂದ ಮಾತ್ರ ನೆಮ್ಮದಿಯನ್ನು ಕಳ್ಕೊಳ್ತೀರಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಜೀವನದ ಅತ್ಯುತ್ತಮವಾದಂಥ ಸಮಯವನ್ನು ಕಳೆಯುವಂಥ ಸಂದರ್ಭ ಇದು. ಹಾಗೆ ಈ ಭೂಮಿಯ ಯೋಗ ಆಗಲಿ, ಆಸ್ತಿಯ ಯೋಗ ಏನಿದೆ ಅದು ಬಹಳ ಚೆನ್ನಾಗಿದೆ ನಿಮಗೆ. ಹಾಗಾಗಿ ಬಹಳ ಸಮಸ್ಯೆಗಳಿಂದ ಇದ್ದಂತಹ ಕೆಲವೊಂದು ಭೂ ವ್ಯವಹಾರಗಳು ಕೂಡ ನಿಮ್ಮ ಪರವಾಗಿ ತೀರ್ಪಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮಾನಸಿಕವಾಗಿ ಶಾಂತಿ, ನೆಮ್ಮದಿ ಈ ಸಂದರ್ಭದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಕೆಲವೊಂದು ಬೇಡದ ವಿಚಾರಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದ್ರಿಂದ ಅಲ್ಲಿ ಮಾನಸಿಕ ಒತ್ತಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹೊಸ ಯೋಜನೆಗಳನ್ನು ರೂಪಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ಸಂದರ್ಭ ಸಿಕ್ಕತ್ತೆ. ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅಂದರೆ ಈ ಶುಕ್ರ ಕನ್ಯಾ ರಾಶಿಯಲ್ಲಿ ಇರುವವರಿಗೂ ಕೂಡ ನಿಮ್ಮ ಕೆಲಸಗಳಲ್ಲಿ ಪ್ರಗತಿ ಇರುತ್ತೆ. ಇನ್ನು ಈ ಕರ್ಕಾಟಕ ರಾಶಿಯವರಿಗೆ ಶುಕ್ರ ಜಾತಕದ 3ನೇ ಮನೆಯಲ್ಲಿ ಸಂಚಾರವನ್ನ ಮಾಡ್ತಾ ಇರುವಂತಹ ಸಂದರ್ಭ. ಇಲ್ಲಿ 3 ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ. ಹಾಗಾಗಿ ಈ ದಿನ ಈ ಶುಕ್ರನ ಸ್ಥಾನ ಬದಲಾವಣೆ ಏನಿದೆ ಅದರಿಂದ ನಿಮಗೆ ಮತ್ತಷ್ಟು ಬಲ ಬರುತ್ತೆ, ಮತ್ತಷ್ಟು ಶಕ್ತಿ ತುಂಬಿಕೊಳ್ಳುತ್ತೆ. ಹಾಗಾಗಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದ್ದಂಥ ಒಂದು ಪ್ರಯಾಣ ಕೂಡ ನಿಮಗೆ ಸಿದ್ಧಿಸುತ್ತೆ. ಏಕೆಂದರೆ ಕೆಲಸ ಮಾಡುವಂಥ ಒಂದು ಆಸಕ್ತಿ ಬಹಳ ಚೆನ್ನಾಗಿದೆ. ಹಾಗೆ ಈ ಮಾರ್ಕೆಟಿಂಗ್ ಮಾಡುವಂಥವ್ರಾಗಲಿ ಅಥವಾ ಓಡಾಟದಲ್ಲೇ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ಕೆಲವೊಂದು ವೃತ್ತಿಗಳಿದೆ, ಅಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಒಟ್ಟಾರೆ ನಿಮ್ಮ ಒಡ ಹುಟ್ಟಿದವರಿಗಾಗಲಿ ಅಥವಾ ನಿಮ್ಮ ತೀರಾ ಹತ್ತಿರದ ಬಂಧುಗಳಿಗಾಗಲಿ ನಿಮ್ಮಿಂದ ಸಹಾಯ ಸಿಕ್ಕುವಂಥದ್ದಿದೆ. ಹಾಗಾಗಿನೇ ಇಲ್ಲಿ ಅವಕಾಶಗಳು ಸಿಕ್ಕಾಗ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನ ನಿಮಗೆ ಬಹಳ ಚೆನ್ನಾಗಿ ಸಿದ್ಧಿಸುತ್ತೆ. ಒಟ್ಟಾರೆ ಈ ಒಂದು ಅವಧಿಯಲ್ಲಿ ನೀವು ತುಂಬ ಲಾಭವನ್ನು ಪಡ್ಕೊಳ್ತೀರಿ, ನೆಮ್ಮದಿಯಿಂದ ಕೂಡ ಇರ್ತೀರಿ. ಇನ್ನು ಸಿಂಹರಾಶಿಯವರಿಗೆ 2ನೇ ಮನೆಯಲ್ಲಿ ಈ ಶುಕ್ರನ ಸಂಚಾರ ಆಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ದ್ವಿತೀಯ ಸ್ಥಾನ ಅಂತ ಹೇಳಿದ್ರೆ ಧನಸ್ಥಾನ, ಇದು ಕುಟುಂಬ ಸ್ಥಾನ. ಹಾಗಾಗಿ ಹಣ ಸಂಪಾದನೆಗೆ ನೀವು ಕುಟುಂಬಸ್ಥರನ್ನ ಸ್ವಲ್ಪ ಆಶ್ರಯಿಸಬೇಕಾಗತ್ತೆ, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗೆ ಈ ಹಣಕಾಸಿನ ಸ್ಥಿತಿಯನ್ನು ಉತ್ತಮಪಡಿಸ್ಕೊಳ್ಳಿಕ್ಕೂ ಕೂಡ ಈ ದಿನ ನೀವು ಏಕಾಂಗಿಯಾಗಿ ಹೋರಾಟ ಮಾಡಿದ್ರೆ ಅಲ್ಲಿ ನಷ್ಟ ಇದೆ.
ಅಲ್ಲಿ ಒಂದು ಕಡೆ ನಿಮಗೆ ಮೋಸ ಆಗುತ್ತೆ. ಹಾಗಾಗಿ ಕುಟುಂಬಸ್ಥರ ಜೊತೆಯಲ್ಲಿ ಜಾಯಿಂಟ್ ಆಗಿ ನೀವು ಈ ವ್ಯವಹಾರಗಳನ್ನು ಮುಂದುವರಿಸಿದ್ರೆ ಒಳ್ಳೆಯದಾಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆದಾಯಗಳನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಒಂದು ಹೊಸ ಮಾರ್ಗ ಕೂಡ ನಿಮಗೆ ಗೋಚರವಾಗುವಂಥದ್ದಿದೆ. ಆದರೆ ಕೆಲವೊಂದು ಅನಗತ್ಯವಾದಂಥ ವಸ್ತುಗಳನ್ನು ಖರೀದಿ ಮಾಡಿ ನಷ್ಟ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ, ತುಂಬ ಬುದ್ಧಿವಂತಿಕೆಯಿಂದ ಇರಬೇಕು ಈ ಸಂದರ್ಭದಲ್ಲಿ. ನಿಮಗೆ ಒಟ್ಟಾರೆ ಹೊಸ ಯೋಜನೆಗಳನ್ನು ರೂಪಿಸುವಾಗ ಸ್ವಲ್ಪ ಅದರ ಸಾಧಕ ಬಾಧಕಗಳನ್ನು ಸ್ಟಡಿ ಮಾಡಿ ಮುಂದುವರಿರಿ. ಇಲ್ಲ ಅಂತ ಹೇಳಿದ್ರೆ ಕೆಲವು ತಜ್ಞರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ. ಇನ್ನು ಕನ್ಯಾ ರಾಶಿಯವರಿಗೆ ಶುಕ್ರನ ಸಂಚಾರ ಮೊದಲನೇ ಮನೆಯಲ್ಲೇ ಆಗ್ತಾ ಇರುವಂಥದ್ದು. ನಿಮ್ಮ ಮನೆಯಲ್ಲೇ ಈ ಬದಲಾವಣೆ ಆಗ್ತಾ ಇದೆ. ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ. ಆದ್ದರಿಂದ ಈ ಅವಧಿಯಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸಂಬಂಧಗಳಾಗಲಿ, ನಿಮ್ಮ ಪತಿ ಪತ್ನಿಯರ ಮಧ್ಯೆ ಇದ್ದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಗಲಿ ವ್ಯತ್ಯಾಸದಿಂದ ಕೂಡಿರುತ್ತೆ. ಪ್ರೇಮಿಗಳಿಗೆ ಈ ಒಂದು ಸಂದರ್ಭ ಅಷ್ಟೊಂದು ಚೆನ್ನಾಗಿಲ್ಲ, ಒತ್ತಡಗಳು ಇರುವಂಥದ್ದು. ಹಾಗೆ ನೀವು ಯಾವುದಾದ್ರೂ ಒಂದು ಐಷಾರಾಮಿ ವಸ್ತುವನ್ನು ಖರೀದಿ ಮಾಡಿದ್ರೆ ಅದರಲ್ಲೂ ಕೂಡ ನಿಮಗೆ ಮೋಸ ಆಗುತ್ತೆ. ಇಲ್ಲ, ಆ ವಸ್ತುವನ್ನು ಗರಿಷ್ಠವಾಗಿ ನೀವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ಸಂಬಂಧದಲ್ಲಿ ನಿಮಗೆ ಆತ್ಮವಿಶ್ವಾಸ ಕಡಿಮೆ ಆಗುವುದರ ಜೊತೆಗೆ ಆರೋಗ್ಯದ ಕಡೆ ಕೂಡ ಕಾಳಜಿಯನ್ನು ವಹಿಸಬೇಕು. ಆರೋಗ್ಯ ಕೆಲವೊಂದು ಸಂದರ್ಭಗಳಲ್ಲಿ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಕೆಟ್ಟ ವಿಚಾರಗಳಲ್ಲಿ, ಅದರಲ್ಲೂ ಈ ಮೂರನೆಯವರ ವಿಚಾರದಲ್ಲಿ ಆಸಕ್ತಿ ಜಾಸ್ತಿ ಇರೋದ್ರಿಂದ ನಿಮಗೆ ಸಂಬಂಧಗಳಲ್ಲಿ ಬಿರುಕು ಬಿಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ನೆಗೆಟಿವ್ ವೈಬ್ಸ್ ಅನ್ನುವಂಥದ್ದು, ಈ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದರಲ್ಲೂ ಪ್ರೀತಿ ಪ್ರೇಮಕ್ಕೆ ಯಾವುದೇ ರೀತಿಯ ಮೋಸ ವಂಚನೆ ಆಗಬಾರ್ದು. ಸ್ವಲ್ಪ ಪ್ರಾಮಾಣಿಕತೆಯಿಂದಲೇ ನಿಮ್ಮ ಪಾರ್ಟ್ನರ್ ಜೊತೆ ಇರುವಂಥ ಪ್ರಯತ್ನ ಆಗಲೇಬೇಕಾಗುತ್ತೆ. ಹಾಗಾಗಿ ಪರಿಸ್ಥಿತಿ ಶಾಂತಿಯುತವಾಗಿರುವಂತೆ ನೋಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ಇನ್ನು ತುಲಾ ರಾಶಿಯವರಿಗೆ ಇಲ್ಲಿ 12ನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗ್ತಾ ಇರುವಂಥದ್ದು. ಇದು 12 ಬಹಳ ವಿಶೇಷವಾಗಿ ವ್ಯಯಸ್ಥಾನ. ಹಾಗಾಗಿ ಇಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಂದರ್ಭ ಇದೆ. ಇನ್ನು ನೀವು ಮಾಡುವಂಥ ಪ್ರಯಾಣ ಆಗಲಿ ಅಥವಾ ವ್ಯಾಪಾರಿ ಸಂಬಂಧವಾಗಿ ಮಾಡುವಂಥ ಪ್ರಯತ್ನಗಳಾಗಲಿ ಅಷ್ಟೊಂದು ಫಲವನ್ನು ತರಲ್ಲ. ಹಾಗಾಗಿ ನೀವು ನಿರೀಕ್ಷೆ ಇಟ್ಟುಕೊಂಡಷ್ಟು ನಿಮಗೆ ನಿರಾಸೆ ಉಂಟಾಗುವಂಥದ್ದಾಗುತ್ತೆ. ಹಾಗೆ ಈ ಆಧ್ಯಾತ್ಮಿಕ ವಿಚಾರದಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಬರುವಂಥ ಸಾಧ್ಯತೆ ಇರುತ್ತೆ. ಯಾವಾಗ ಹಣ ಇಲ್ಲ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇಲ್ಲ, ಉದ್ಯೋಗದಲ್ಲಿ ಖಾತ್ರಿ ಇಲ್ಲ, ಭದ್ರತೆ ಇಲ್ಲ ಅನ್ನಿಸಿದಾಗ ದೇವರನ್ನ ಮೊರೆ ಹೋಗುವಂಥದ್ದು ಸಾಮಾನ್ಯ. ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸಮಾಜ ಸೇವೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಕೆಲಸಗಳು ನಿಮಗೆ ತೃಪ್ತಿ ಸಿಕ್ಕತ್ತೆ. ಸೇವಾ ಮನೋಭಾವ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಖರ್ಚನ್ನು ನಿಯಂತ್ರಣ ಮಾಡುವಂಥದ್ದನ್ನು ಮಾತ್ರ ಮಾಡಲೇಬೇಕಾಗತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಶುಕ್ರನ ಚಲನೆ ಇದೆ. ಹಾಗಾಗಿ ಅಪಾರವಾದಂಥ ಲಾಭವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ, ವ್ಯಾಪಾರದಲ್ಲಿ ವಿಸ್ತರಣೆ ಇದೆ. ಹಾಗಾಗಿ ನಿಮ್ಮ ಒಂದು ನೆಟ್ವರ್ಕಿಂಗ್ ಆಗಲಿ, ವ್ಯಾಪಾರದ ಬಗ್ಗೆ ನೀವು ಇಟ್ಟುಕೊಂಡಿರುವಂಥ ಸ್ಟ್ರಾಟಜಿ ಆಗಲಿ ನಿಮಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಒಟ್ಟಾರೆ ನಿಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ಸಂಪೂರ್ಣ ಬೆಂಬಲವನ್ನು ನಿಮ್ಮ ವ್ಯವಹಾರಕ್ಕೆ ಕೊಡ್ತಾರೆ. ಅದರಿಂದ ನಿಮಗೆ ಹೆಚ್ಚು ಆತ್ಮವಿಶ್ವಾಸ. ಇನ್ನು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಭಯ ಇಲ್ಲದೆ ಕೆಲಸಗಳನ್ನು ಮುಂದುವರಿಸಿದ್ರೆ ಉತ್ತಮ ಫಲ ನಿಮಗಾಗಿ ಕಾದಿರುತ್ತೆ. ಇನ್ನು ಧನುರಾಶಿಯವರಿಗೆ 10ರಲ್ಲಿ ಈ ಶುಕ್ರನ ಬದಲಾವಣೆ ಆಗ್ತಾ ಇರುವಂಥದ್ದು. ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಈ ಸಂದರ್ಭದಲ್ಲಿ ಆಗುತ್ತೆ. ಮತ್ತೆ ಬದಲಾವಣೆಯನ್ನು ಬಯಸುವಂಥವ್ರಿಗೂ ಕೂಡ ಈ ಒಂದು ಸಮಯ ಚೆನ್ನಾಗಿದೆ. ಒಂದು ವರ್ಗಾವಣೆ ಇರ್ಬೋದು, ಬಡ್ತಿ ಇರ್ಬೋದು, ಬೇರೆ ಕೆಲಸದಲ್ಲಿ ನಿಮ್ಮನ್ನು ಹೆಚ್ಚುವರಿಯಾಗಿ ತೊಡಗಿಸುವಂಥದ್ದು ಇರ್ಬೋದು. ಒಟ್ಟಾರೆ ನಿಮಗೆ ಬಲವಾದಂಥ ಸ್ಥಾನಮಾನವನ್ನು ತಂದು ಕೊಡುತ್ತೆ. ಹಾಗಾಗಿ ನಿಮ್ಮ ಪರಿಶ್ರಮಕ್ಕೂ ಮೀರಿದಂಥ ಒಂದು ಸ್ಥಾನಮಾನ ಸಿಕ್ಕತ್ತೆ. ಆದರೆ ಈ ಹಿರಿಯರನ್ನಾಗಲಿ ಹಿರಿಯ ಅಧಿಕಾರಿಗಳನ್ನಾಗಲಿ ನೀವು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಕಾನೂನಿನ ವಿಚಾರದಲ್ಲಿ ಬೇಜವಾಬ್ದಾರಿತನ ಇರಬಾರ್ದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ನಿಮಗೆ ಯಶಸ್ಸನ್ನು ಗಳಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ 9ರಲ್ಲಿ ಶುಕ್ರನ ಸಂಚಾರ ಆಗ್ತಾ ಇರುವಂಥದ್ದು. ಇಲ್ಲಿ ದೂರದ ಪ್ರಯಾಣ ಮಾಡುವಂಥವ್ರಾಗಲಿ, ಉನ್ನತ ಶಿಕ್ಷಣವನ್ನು ಬಯಸುವಂಥವ್ರಿಗಾಗಲಿ ಈ ಸಂದರ್ಭದಲ್ಲಿ ಹೊಸ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಹೊಸ ವಿಚಾರಗಳನ್ನು ಕಲಿತೀರಿ, ಹೊಸಬರ ಪರಿಚಯ ಆಗುತ್ತೆ. ಹೊಸ ಊರಿನಲ್ಲಿ ನಿಮ್ಮ ಒಂದು ಶಿಕ್ಷಣನೋ ಉದ್ಯೋಗನೋ ಅಥವಾ ನಿಮ್ಮ
ಒಂದು ಸಾಂಸಾರಿಕ ಬದುಕನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಅದೃಷ್ಟ ಇದೆ ನಿಮಗೆ, ಆದರೆ ಅದೃಷ್ಟದ ಜೊತೆ ಹೆಚ್ಚು ಆಟ ಆಡಬಾರ್ದು. ಈ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡಿರಿ. ಇನ್ನು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಅವಕಾಶಗಳಿದೆ. ಏಕೆಂದರೆ ಹೊಸ ಊರಿನಲ್ಲಿ ಹೊಸ ಒಂದು ಶಿಕ್ಷಣ ಕ್ರಮವನ್ನು ಅನುಸರಣೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಜೀವನದಲ್ಲಿ ಉತ್ತಮವಾದಂಥ ಬದಲಾವಣೆಗಳನ್ನು ಹೊಂದುವಂಥ ಸಂದರ್ಭ ಇರುತ್ತೆ. ಪ್ರೋಗ್ರೆಸ್ ಚೆನ್ನಾಗಿದೆ. ಇನ್ನು ಕುಂಭರಾಶಿಯವರಿಗೆ 8ನೇ ಮನೆಯಲ್ಲಿ ಈ ಶುಕ್ರನ ಸಂಚಾರ ಆಗ್ತಾ ಇರುವಂಥದ್ದು. ಶುಕ್ರ ಬೇರೆ ನೀಚ ಸ್ಥಾನದಲ್ಲಿದ್ದಾನೆ, ಇದು ಅಷ್ಟಮ ಸ್ಥಾನ ಕೂಡ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ನಿಮ್ಮ ಯಾವುದೇ ರೀತಿಯ ಹಣ ಆಗಲಿ, ಹೂಡಿಕೆ ಆಗಲಿ, ವ್ಯಾಪಾರದಲ್ಲಿ ಇನ್ವೆಸ್ಟ್ಮೆಂಟ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಸ್ಟಾಕ್ಸ್ ಆ್ಯಂಡ್ ಶೇರ್ಸನ್ನು ತೆಗೆದುಕೊಳ್ಳುವಂಥದ್ರಲ್ಲಾಗಲಿ ಎಚ್ಚರಿಕೆಯಿಂದ ಇರಬೇಕು. ಇಲ್ಲೇ ನಿಮಗೆ ಮೋಸ ಆಗುವಂಥದ್ದು. ನಿಮಗೆ ಯಾರನ್ನು ನಂಬಿದ್ದೀರೋ ಅವರಿಂದಲೇ ದ್ರೋಹ ಆಗುವಂಥದ್ದು, ನಂಬಿಕೆಯ ದ್ರೋಹ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ಒಂದು ಸಂದರ್ಭ ನಿಮಗೆ ವಾಹನದಿಂದ ಅಷ್ಟೊಂದು ಸೌಖ್ಯ ಇಲ್ಲ, ವಾಹನಕ್ಕಾಗಿ ಹೆಚ್ಚು ಖರ್ಚು ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ವಾಹನದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಪ್ರಯಾಣವನ್ನು ಕೂಡ ತೀರಾ ಆದಷ್ಟು ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನ ಅಗತ್ಯಕ್ಕಿಂತ ಹೆಚ್ಚಿನ ನಂಬಿಕೆಯನ್ನು ಯಾರ ಮೇಲೂ ಇಟ್ಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಇನ್ನು ಈ ಅವಧಿಯಲ್ಲಿ ಸಾಲವನ್ನು ಕೊಡುವಂಥದ್ದು, ಸಾಲವಾಗಿ ಹಣವನ್ನು ತರುವಂಥದ್ದು, ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು, ಇದ್ಯಾವುದನ್ನು ಕೂಡ ಮಾಡಬೇಡಿ. ಈ ಹಣದ ವಿಚಾರದಲ್ಲಿ ನಿಮಗೆ ಪೆಟ್ಟು ಸಿಕ್ಕತ್ತೆ. ಜೊತೆಗೆ ಸಂಬಂಧಗಳಲ್ಲೂ ಕೂಡ ಬಿರುಕು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಮೀನರಾಶಿಯವರಿಗೆ 7ರಲ್ಲಿ ಕಳತ್ರ ಸ್ಥಾನದಲ್ಲಿ ಈ ಶುಕ್ರನ ಪ್ರವೇಶ ಆಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಸಾಂಸಾರಿಕ ಬದುಕಿನಲ್ಲಿ ಸಮಾಧಾನ ಇದೆ, ಪ್ರೇಮಿಗಳಿಗೆ ನೆಮ್ಮದಿ ಇದೆ. ಹಾಗಾಗಿ ನಿಮ್ಮ ಪ್ರೀತಿ ಪ್ರೇಮದ ಜೀವನದಲ್ಲಿ ಒಂದು ಹೊಸ ಭರವಸೆ, ಒಂದು ಹೊಸ ಆಶಾಕಿರಣ ಉದ್ಭವ ಆಗುವಂಥ ಸಾಧ್ಯತೆ ಇದೆ. ಹಾಗೆ ನೀವು ನಂಬಿಕೆಯಿಂದ ಈ ವ್ಯವಹಾರಗಳನ್ನು ಮುಂದುವರಿಸಿದಾಗ ನಿಮ್ಮ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತೆ. ಹಾಗಾಗಿ ಯಾರಿಗಾದರೂ ಅನುಮಾನ ಇದ್ದರೆ ಅಥವಾ ಯಾರಲ್ಲಾದರೂ ನಿಮಗೆ ಒಂದು ರೀತಿಯ ದ್ವಂದ್ವಾರ್ಥಗಳು, ದ್ವಂದ್ವ ಭಾವಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಈ ಸಂದರ್ಭದಲ್ಲಿರುತ್ತೆ. ಇನ್ನು ವಿಶೇಷವಾಗಿ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರುವಂಥದ್ದು, ಹಾಗೆ ಸಾಮರಸ್ಯದಿಂದ ನೀವು ಜೀವನ ನಿರ್ವಹಣೆ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಪಾಠವನ್ನು ಕಲಿಯುವಂಥ ಸಾಧ್ಯತೆ ಈ ಸಂದರ್ಭದಲ್ಲಿ ಇರುತ್ತೆ. ಹಾಗಾಗಿ ನೀವು ಬೇರೆಯವರ ಜೀವನದಲ್ಲಿ ಆಗಿರುವಂಥ ಕೆಲವೊಂದು ಬದಲಾವಣೆಗಳನ್ನು, ಅದರಿಂದ ನೀವು ಕಲಿಯಬೇಕಾದಂಥ ಕೆಲವೊಂದು ಕಲಿಕೆಗಳೇನಿದೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ನಿಮ್ಮ ಭಾವನೆಗಳಿಗೆ ವಿಶೇಷವಾದಂಥ ಪುರಸ್ಕಾರ ಸಿಕ್ಕತ್ತೆ. ಹಾಗೆ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಾಗಲಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಕೆಲಸಗಳಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಅತ್ಯುತ್ತಮವಾದಂಥ ಪ್ರಗತಿ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ನಿಮಗೆ ಆಸಕ್ತಿ ಇದೆ. ಹಾಗೆ ನೆಮ್ಮದಿಯ ಜೀವನಕ್ಕಾಗಿ ಹಾತೊರಿತೀರಿ, ಕಷ್ಟಪಡ್ತೀರಿ, ಫಲ ನಿಮಗೆ ಸಿಕ್ಕತ್ತೆ, ಅನುಭವ ಕೂಡ ಚೆನ್ನಾಗಾಗುತ್ತೆ. ಒಟ್ಟಾರೆ ಈ ಶುಕ್ರನ ರಾಶಿ ಬದಲಾವಣೆ ಏನಿದೆ ಅದು ಎಲ್ಲ 12 ರಾಶಿಯವರ ಮೇಲೂ ಕೂಡ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ತರುವಂಥ ಸಂದರ್ಭ ಇದೆ. ಹಾಗಾಗಿ ವಿಶೇಷವಾಗಿ 8 ಮತ್ತು 12ನೇ ಸ್ಥಾನದಲ್ಲಿ ಈ ಶುಕ್ರ ಇರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ಹಾಗೆ ಶುಕ್ರನಿಗೆ ಸಂಬಂಧಪಟ್ಟಂತೆ ಅವರೇ ಕಾಳನ್ನು ದಾನ ಮಾಡುವಂಥದ್ದು, ಹಾಗೆ ಬಿಳಿಯ ಬಣ್ಣದ ವಸ್ತ್ರಗಳನ್ನು ದಾನ ಮಾಡುವಂಥದ್ದು. ಇನ್ನು ವಿಶೇಷವಾಗಿ ನೀವು ನಿಮ್ಮ ಮನೆ ದೇವರಿಗೆ ಬಿಳಿಯ ಹೂಗಳಿಂದ ಪೂಜೆ ಮಾಡುವಂಥದ್ದನ್ನು ಮುಂದುವರಿಸಿ. ನಿಮ್ಮ ಫಲ ಯಶಸ್ವಿಯಾಗುತ್ತೆ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಕೂಡ ಸಿಕ್ಕತ್ತೆ. ಒಟ್ಟಾರೆ ಈ ಶುಕ್ರನ ರಾಶಿ ಬದಲಾವಣೆ ನಿಮಗೆ ಒಳ್ಳೆಯದನ್ನೇ ತರಲಿ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಸಾಧ್ಯ ಆಗಲಿ. ಹಾಗೆ ನಿಮ್ಮ ವ್ಯವಹಾರಗಳು ಕೂಡ ನಿಮ್ಮ ಕೈ ಹಿಡಿದು ಸುಖ, ಸಮೃದ್ಧಿ ಮತ್ತು ಆರೋಗ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಬಹಳ ವಿಶೇಷವಾದಂಥ ದಿನ. ಅದಕ್ಕಾಗಿಯೇ ಈ ದಿನ ನಿಮಗೆ ಉತ್ತಮವಾದಂಥ ದಿನ. ಅದರಲ್ಲೂ ನಿಮ್ಮ ಉದ್ಯೋಗ, ನಿಮ್ಮ ಕೆಲಸ, ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ತುಂಬ ಪ್ರಗತಿ ಇರುವಂಥ ದಿನ. ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಅದೃಷ್ಟ ಒಲಿದು ಬರುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿ ಬರುವಂಥ ಒಂದು ಅವಕಾಶಗಳನ್ನಾಗಲಿ
ಅಥವಾ ನಿಮ್ಮ ಪಾಲಿಗೆ ಯಾವುದು ಒಳ್ಳೆಯದು ಅಂತ ಅನಿಸುತ್ತೆ ಅದನ್ನು ಈ ಸಂದರ್ಭ ನೀವು ಅನುಸರಣೆ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ನಿಮಗೆ ಆದಾಯದಲ್ಲಿ ಹೆಚ್ಚಳ ಇದೆ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಆದರೆ ಈ ಸಂದರ್ಭ ನೀವು ಬಂದಂತಹ ಆದಾಯದಲ್ಲಿ ಸ್ವಲ್ಪ ಉಳಿತಾಯವನ್ನು ಮುಂದಿನ ಭವಿಷ್ಯಕ್ಕಾಗಿ ಮಾಡುವಂಥದ್ದು, ಹಾಗೆ ಈ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದಲೇ ನೀವು ಮುಂದುವರಿಬೇಕಾಗುತ್ತೆ. ಹಾಗಾಗಿ ಯಾರೋ ಹೇಳಿದಂತಹ ಮಾತು ಒಂದು ಆಮಿಷದ ಮಾತು, ಆಸೆಯನ್ನು ತೋರಿಸುವಂಥ ಮಾತು, ಇದಕ್ಕೆ ನೀವು ನಂಬಿ ಮೋಸ ಹೋಗಬೇಡಿ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿನೇ ಈ ಒಂದು ದಿನ ನಿಮಗೆ ಸ್ವಲ್ಪ ಕ್ಲಿಷ್ಟಕರವಾದಂಥ ಕೆಲಸವನ್ನು ಮಾಡುವಂಥ ಸಂದರ್ಭ ಕೂಡ ಬರಬಹುದು. ಆದರೂ ಆತ್ಮವಿಶ್ವಾಸದಿಂದ ಅದೆಲ್ಲವನ್ನು ಕೂಡ ನೀವು ಎದುರಿಸುವಂಥ ಒಂದು ಧೈರ್ಯವನ್ನು ಹೊಂದಿರ್ತೀರಿ, ಒಳ್ಳೆಯದಾಗುತ್ತೆ. ಇನ್ನು ಸಾಮಾಜಿಕ ವಲಯದಲ್ಲೂ ಕೂಡ ನಿಮಗೆ ಉತ್ತಮವಾದಂಥ ಸ್ಥಾನಮಾನಗಳಿರುತ್ತೆ. ನಿಮ್ಮ ಮಾತು ಕೆಲವು ಕಡೆ ನಡೆಯುತ್ತೆ, ಅದೇ ನಿಮಗೆ ಸಮಾಧಾನ. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ, ಬಹಳ ವಿಶೇಷವಾಗಿ ನಿಮ್ಮ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಇದೆ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಈ ದಿನ ನಿಮಗೆ ಸಮಾಧಾನ ಇದೆ. ಅನುಕೂಲಕರವಾದಂಥ ಫಲಿತಾಂಶಗಳು ನಿಮಗೆ ಬರುತ್ತೆ. ಆದರೆ ಹಣ ಸ್ವಲ್ಪ ಕಡಿಮೆ ಇರ್ಬೋದು ಕೈಯಲ್ಲಿ, ಅದರಲ್ಲೇ ತೃಪ್ತಿಯನ್ನು ಹೊಂದುವಂಥ ಒಂದು ಮನೋಭಾವ ಇದೆ. ಹಾಗಾಗಿ ಈ ಬೆಳವಣಿಗೆ ನಿಮಗೆ ತುಂಬ ಪ್ರಯೋಜನಕಾರಿಯಾಗಿರುವಂಥದ್ದು. ಇನ್ನು ಈ ದಿನ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಚೇತರಿಕೆ ಇದೆ. ಹಾಗಾಗಿ ಕೆಲಸ ಮಾಡುವಂಥ ಒಂದು ಉತ್ಸಾಹ ಬಹಳಷ್ಟು ಇದೆ. ಇನ್ನು ಕಷ್ಟಪಟ್ಟು ಮಾಡಿದಂತಹ ಕೆಲಸಕ್ಕೆ ಈ ಸಂದರ್ಭ ನಿಮಗೆ ಉತ್ತಮವಾದಂಥ ಪ್ರತಿಫಲ ಸಿಕ್ಕತ್ತೆ. ಎಷ್ಟೋ ವೇಳೆ ಕಷ್ಟಪಟ್ಟಿದ್ದೀರಿ, ಫಲ ಸಿಕ್ಕಿಲ್ಲ. ನೀರಿನಲ್ಲಿ ಹೋಮ ಮಾಡಿದಂತೆ ಕೆಲವೊಂದು ನಿರರ್ಥಕ ಆಗಿರುವಂಥದ್ದು ಇದೆ. ಆದರೆ ಈ ದಿನ ಮಾತ್ರ ನಿಮಗೆ ಒಳ್ಳೆಯ ಲಾಭ ಇದೆ, ಪ್ರತಿಫಲ ಚೆನ್ನಾಗಿದೆ. ಇನ್ನು ಈ ದಿನ ನಿಮ್ಮ ಯೋಗ್ಯತೆ, ನಿಮ್ಮ ಸಾಮರ್ಥ್ಯ, ಇದನ್ನು ನೀವು ಸ್ವಂತಕ್ಕಾಗಿ ಬಳಸ್ಕೊಂಡ್ರೆ ಏನಾದರೂ ಒಂದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಯಶಸ್ವಿ ಪ್ರಯಾಣ. ಅದರಲ್ಲಿ ಕೆಲವರ ಪರಿಚಯ ಆಗುತ್ತೆ, ಅಪರಿಚಿತರು ಕೂಡ ಪರಿಚಿತರಂತೆ ವರ್ತಿಸುವಂಥದ್ದು, ಜೊತೆಗೆ ಒಂದು ಆಶ್ಚರ್ಯಕರವಾದಂಥ ಘಟನೆ ಕೂಡ ನಡೆಯುವಂಥ ಸಂಭವ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ವಿಶೇಷ ರೀತಿಯಲ್ಲಿ ಇರುವಂಥ ದಿನ. ಹಾಗೆ ಕುಟುಂಬದವರ ಕಡೆ, ಕುಟುಂಬಸ್ಥರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಕೌಟುಂಬಿಕ ಜೀವನ ಕೂಡ ನಿಮಗೆ ಸಂತೋಷದಿಂದ ಇರುತ್ತೆ. ಪ್ರೇಮಿಗಳ ಮಧ್ಯೆ ಆಗಲಿ, ಪತಿ ಪತ್ನಿಯರ ಮಧ್ಯೆ ಆಗಲಿ ಒಂದು ಒಳ್ಳೆಯ ತಿಳುವಳಿಕೆ ಇದೆ. ಹಾಗೆ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ವಿಶೇಷವಾದಂಥ ಒಂದು ಸಹ ಸಂಬಂಧ ಈ ದಿನ ಗುರುತಿಸ್ಕೊಳ್ಳುತ್ತೆ. ಹಾಗಾಗಿ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಿಕ್ಕೆ, ಮುಕ್ತವಾದ ಮನಸ್ಸನ್ನು ಬೇರೆಯವರ ಜೊತೆ ನೀವು ಹಂಚಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಉತ್ತಮವಾದಂತಹ ದಿನ ಇದು. ನಿಮ್ಮ ಮನಸ್ಸು ಬಹಳ ತಿಳಿಯಾಗಿರುತ್ತೆ ಈ ದಿನ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ಮಿಶ್ರ ಫಲಗಳಿರುವಂಥ ಸಂದರ್ಭ. ಅದರಲ್ಲೂ ಮನಸ್ಸಿನಲ್ಲಿ ಏನೋ ಒಂದು ತಳಮಳ ಇದೆ, ಯಾವುದೋ ಒಂದು ಆಲೋಚನೆ ನಿಮ್ಮನ್ನು ಕುಗ್ಗಿಸ್ಬಿಡುತ್ತೆ ಈ ದಿನದಲ್ಲಿ. ಹಾಗಾಗಿ ಎಷ್ಟೇ ನೀವು ಮೇಲೆ ಬರಬೇಕು, ಹಳೆಯದನ್ನು ಮರಿಬೇಕು ಅಂದರೆ ಮತ್ತೆ ಮತ್ತೆ ಅದೇ ವಿಚಾರಕ್ಕೆ ನಿಮ್ಮ ಮನಸ್ಸು ಹೋಗುವಂಥದ್ದಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಹೊಸ ವಿಚಾರಗಳಿಗೆ ಮನಸ್ಸಿನಲ್ಲಿ ಜಾಗ ಇರಲ್ಲ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಭಾವನೆಗಳೇ ನಿಮ್ಮನ್ನು ಆಳುವಂಥದ್ದಾಗುತ್ತೆ. ಹಾಗಾಗಿ ಸಮಯ ಕೂಡ ವ್ಯರ್ಥ ಆಗುತ್ತೆ. ಯಾವುದೇ ಕೆಲಸವನ್ನು ಪರಿಪೂರ್ಣಗೊಳಿಸಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಇನ್ನು ಕೆಲವೊಂದು ಆಯ್ಕೆಗಳ ವಿಚಾರ ಏನಿದೆ, ಅಲ್ಲೂ ಕೂಡ ನಿಮಗೆ ಸೋಲು, ಅಲ್ಲೂ ಕೂಡ ಮೋಸ. ಜೊತೆಗೆ ಈ ದಿನ ನಿಮ್ಮ ಕಣ್ಣನ್ನೇ ನೀವು ನಂಬಲ್ಲ ಅಂಥ ಒಂದು ಘಟನೆ ಕೂಡ ಸಂಭವಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ವಿಚಿತ್ರವಾದಂತಹ ಒಂದು ಘಟನೆಗಳು ಆಗುವಂಥದ್ದು, ಸನ್ನಿವೇಶಗಳನ್ನು ಎದುರಿಸುವಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ
ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರುವಂಥವ್ರಿಗೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಗುರಿಯನ್ನು ತಲುಪಬೇಕು ಅನ್ನುವಂಥವ್ರು ಈ ದಿನ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಬೇಕು, ಧೈರ್ಯದಿಂದ ಇರಬೇಕು, ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲಾಂದರೆ ಈ ದಿನ ಭಯದ ಗುಂಗಿನಲ್ಲೇ ನೀವು ಕಳೆದು ಹೋಗ್ತೀರಿ. ಇನ್ನು ಈ ದಿನ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಷ್ಟೊಂದು ಯಶಸ್ವಿ ಆಗಲ್ಲ. ಹಾಗಾಗಿ ಈ ಭೂಮಿಗೆ ಇನ್ವೆಸ್ಟ್ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಅಗ್ರಿಮೆಂಟ್ ವಿಚಾರ ಆಗಲಿ ಅಥವಾ ಇನ್ನು ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ಸ್ವಲ್ಪ ಮಟ್ಟಿನ ಅದೃಷ್ಟ ಎಲ್ಲೋ ಒಂದು ಕಡೆ ಸಹಕಾರಿಯಾಗಿ ನಿಲ್ಲತ್ತೆ. ಹಾಗಾಗಿ ಒಂದೆರಡು ಕೆಲಸಗಳು ಯಶಸ್ವಿಯಾದರೆ ಅದೇ ನಿಮ್ಮ ದೊಡ್ಡ ಸಾಧನೆ ಈ ದಿನ. ಅದರಲ್ಲೇ ಈ ದಿನ ನೀವು ಬೀಗುವಂಥದ್ದು, ಅದರನ್ನೇ 4 ಜನರ ಜೊತೆ ಹಂಚಿಕೊಳ್ಳುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಅಲ್ಪ ತೃಪ್ತಿ ಇದೆ, ಅಲ್ಪ ಯಶಸ್ಸಿದೆ. ಅದಕ್ಕಾಗಿಯೇ ಮಾನಸಿಕ ನೆಮ್ಮದಿಗಾಗಿ ಮಹಾದೇವನನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಅಷ್ಟಮದಲ್ಲಿರುವಂತಹ ಸಂದರ್ಭ, ಅದರಲ್ಲೂ ರಾಹುವಿನ ಜೊತೆಯಲ್ಲಿ ಚಂದ್ರ ಸೇರ್ಪಡೆಯಾಗಿರುವಂತಹ ಸಂದರ್ಭ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದ್ರೆ ಈ ದಿನ ನಿಮ್ಮ ಮನಸ್ಥಿತಿ ಸ್ವಲ್ಪ ಉದ್ವಿಗ್ನತೆಯಿಂದ ಕೂಡಿರುತ್ತೆ. ಮನೆಯಲ್ಲೂ ಕೂಡ ವಾತಾವರಣ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಈ ದಿನ ನೀವು ಏನನ್ನಾದರೂ ಒಂದು ಕಷ್ಟವನ್ನು ಹೇಳ್ಕೊಳ್ಬೇಕು ಅಂದರೆ ಮನೆಯಲ್ಲಿ ಆಸ್ಪದ ಇಲ್ಲ, ಹೊರಗಿನವರ ಜೊತೆಯಲ್ಲಿ ನಿಮಗೆ ಇಷ್ಟ ಇಲ್ಲ. ಅಂಥ ಒಂದು ಸಂದರ್ಭದಲ್ಲೇ ಎಲ್ಲ ದುಃಖಗಳನ್ನು, ಎಲ್ಲ ಸಮಸ್ಯೆಗಳನ್ನು ನೀವೇ ಮನಸ್ಸಿನಲ್ಲಿ ಹೊರುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಮಾನಸಿಕ ಒತ್ತಡ ಉಂಟಾಗುತ್ತೆ. ಇದು ನಿಮ್ಮ ಆರೋಗ್ಯದ ಮೇಲೂ ಕೂಡ ಒಂದು ಸೈಡ್ ಎಫೆಕ್ಟನ್ನು ಬೀರುವಂಥದ್ದು. ಅದರಿಂದ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಕೆಲವರು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಖಿನ್ನತೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಶುಕ್ರ ನೀಚ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ನಿಮಗೆ ಮೋಸ ಆಗುತ್ತೆ. ಹಾಗಾಗಿ ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಇನ್ನು ಮೃತ್ಯುಂಜಯ ಮಹಾಮಂತ್ರದಲ್ಲಿ ಹೇಳುವಂತಹ ರೀತಿಯಲ್ಲಿ ನೀವು ಸ್ವಲ್ಪ ಡಿಟ್ಯಾಚ್ಮೆಂಟನ್ನು ಇಟ್ಕೊಂಡ್ರೆ ತುಂಬ ಉತ್ತಮ. ಹಾಗೆ ನಿಮ್ಮ ಒಂದು ಜೀವನ ಈ ದಿನ ಸಾಮಾನ್ಯ ಜೀವನವಾಗಿರುತ್ತೆ. ಅದರಲ್ಲೂ ಈ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಬಿರುಕುಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ಮಾತಿಗೂ ಕೂಡ ಈ ದಿನ ನೀವು ಕೋಪ ಮಾಡಿಕೊಳ್ಳುವಂಥದ್ದು, ಹಾಗೆ ನಿಮ್ಮ ಸಂಗಾತಿ ಹೇಳುವಂಥ ಮಾತನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೇ ಇರುವಂಥದ್ದು. ಹೀಗಾಗಿ ಜ್ಞಾನದ ಕೊರತೆ, ತಿಳುವಳಿಕೆಯ ಕೊರತೆ ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುವಂಥ ಆಲೋಚನೆ ಕೂಡ ಬರುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಳ್ಳಿಕ್ಕೆ ಹೋಗಬೇಡಿ. ಜೊತೆಗೆ ವಾಹನದಿಂದ ಅಷ್ಟೊಂದು ಸುಖ ಇಲ್ಲ. ವಾಹನ ದೂರದ ಪ್ರಯಾಣ ಸ್ವಲ್ಪ ಎಚ್ಚರಿಕೆಯಿಂದ ಇಟ್ಕೊಳ್ಳಿ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಲೇವಾದೇವಿ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಒಟ್ಟಾರೆ ಈ ದಿನ ನೀವಾಯಿತು, ನಿಮ್ಮ ಕೆಲಸ ಆಯಿತು, ಅಷ್ಟರಲ್ಲೇ ಇರಬೇಕು. ಜೊತೆಗೆ ಆರೋಗ್ಯವನ್ನು ನೋಡಿಕೊಳ್ಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮಗೆ ನೆಮ್ಮದಿಯ ದಿನ. ಜೊತೆಗೆ ನಿಮ್ಮ ಪ್ರಯತ್ನದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಆದಾಯ ಹೆಚ್ಚಳವಾಗುವಂಥ ಸಂದರ್ಭ ಇದೆ. ನಿಮಗೆ ಬರಬೇಕಾದಂಥ ಹಣನೋ ವಸ್ತುನೋ ನಿಮ್ಮ ಕೈ ಸೇರುವಂಥದ್ದು. ಒಟ್ಟಾರೆ ಕಳ್ಕೊಂಡದ್ದನ್ನು ಈ ದಿನ ವಾಪಸ್ಸು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಸಾಕು, ಅದು ಕಾರ್ಯಸಿದ್ಧಿ ಉಂಟಾಗುತ್ತೆ. ಇನ್ನು ಈ ದಿನ ಭೂ ವ್ಯವಹಾರಗಳಲ್ಲೂ ಕೂಡ ನಿಮಗೆ ಉತ್ತಮ ಅವಕಾಶಗಳಿದೆ. ಜೊತೆಗೆ ಅನುಕೂಲತೆಗಳು ಕೂಡ ಇದೆ. ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಆಗಲಿ, ಖರೀದಿ ಮಾಡುವಂಥ ವಿಚಾರದಲ್ಲಾಗಲಿ ತುಂಬ ಅನುಕೂಲತೆಗಳು, ಲಾಭಗಳು ಕೂಡ ಇರುತ್ತೆ. ಇನ್ನು ಹಣಕಾಸಿನ ವ್ಯವಸ್ಥೆ ಬಹಳ ಚೆನ್ನಾಗಿದೆ ನಿಮಗೆ ಈ ದಿನ. ಏಕೆಂದರೆ ಈಗಾಗಲೇ ಕುಟುಂಬ ಸ್ಥಾನಕ್ಕೆ, ಧನಸ್ಥಾನಕ್ಕೆ ಶುಕ್ರ ಬಂದಿರುವಂಥದ್ದು. ಹಾಗಾಗಿ ಕುಟುಂಬದ ಜೀವನ, ವೈವಾಹಿಕ ಜೀವನ ಈ ದಿನ ತುಂಬ ನಂಬಿಕೆಯನ್ನು, ಜೊತೆಗೆ ಹಲವಾರು ವಿಚಾರಗಳಲ್ಲಿ ನೀವು ನಿರೀಕ್ಷೆಗಳನ್ನು ಇಟ್ಕೊಳ್ಳಿಕ್ಕೂ ಕೂಡ ಅವಕಾಶಗಳಿರುತ್ತೆ. ಹಾಗೆ ಕುಟುಂಬದ ವಿಸ್ತರಣೆ ಆಗುವಂಥದ್ದು, ಕುಟುಂಬಕ್ಕೆ ಹೊಸ ಸದಸ್ಯರ ಸೇರ್ಪಡೆ ಆಗುವಂಥ ಸಾಧ್ಯತೆ ಈ ದಿನದಿಂದಲೇ ಆಗತ್ತೆ.
ಹಾಗೆ ನಿಮ್ಮ ಅದೃಷ್ಟ ಚೆನ್ನಾಗಿರೋದ್ರಿಂದ ಯಾವುದೇ ವಿಚಾರದಲ್ಲಿ ಕೈ ಹಾಕಿದ್ರೂ ಕೂಡ ಅಲ್ಲಿ ಲಾಭ ಇದೆ. ಇನ್ನು ಹಿರಿಯರ ಒಂದು ಮಾತು, ಅವರ ಭರವಸೆ ನಿಮಗೆ ಒಂದು ಭದ್ರತೆಯನ್ನು ತರುತ್ತೆ. ಎಷ್ಟೋ ವೇಳೆ ಈ ಸೋಷಿಯಲ್ ಸೆಕ್ಯೂರಿಟಿ ಅನ್ನುವಂಥದ್ದೇ ಇರಲ್ಲ, ಆದರೆ ಈ ದಿನ ಮಾತ್ರ ನೀವು ತುಂಬ ಭದ್ರತೆಯ ಅಷ್ಟೇ ಶಾಂತಿಯುತವಾದಂಥ ಜೀವನವನ್ನು ನಡೆಸುವಂಥ ಒಂದು ಪ್ರಯತ್ನ ಇರುತ್ತೆ. ಇನ್ನು ಈ ದಿನ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರದ ನಿರ್ವಹಣೆಯ ಸಂಬಂಧವಾಗಿ ಮಾಡುವಂಥ ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ತರುತ್ತೆ. ಆದರೆ ನಿಮಗೆ ಯಾವ ಕೆಲಸ ಇಷ್ಟ ಆಗಲ್ಲ, ಒಪ್ಪಿಗೆ ಆಗಲ್ಲ, ಆ ಕೆಲಸವನ್ನು ಈ ದಿನ ಮಾಡಬೇಡಿ. ದಾಕ್ಷಿಣ್ಯಕ್ಕೆ ಬಲಿಯಾಗಬೇಡಿ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂಥ ದಿನ. ಅದರಲ್ಲೂ ಷಷ್ಠದಲ್ಲಿ ಚಂದ್ರ ಇರುವಂಥವನು 6ರಲ್ಲಿ. ಹಾಗಾಗಿ ಮನಸ್ಸಿನಲ್ಲಿ ಇರುವಂಥ ಉದ್ವೇಗ, ಈ ಒಂದು ಹೆದರಿಕೆ ಈ ದಿನ ನಿವಾರಣೆಯಾಗಿರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಬಹಳ ಧೈರ್ಯದಿಂದ ಮುಂದುವರಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಹೊಸ ಅವಕಾಶಗಳು ಸಿಕ್ಕತ್ತೆ ಅನ್ನುವಂಥ ಒಂದು ಭರವಸೆ ಇದೆ. ಹಾಗಾಗಿ ನೀವು ಯಾರಲ್ಲಿ ವಿಶ್ವಾಸ ಇಟ್ಟು ಮಾತಾಡ್ತೀರಿ, ಯಾರಲ್ಲಿ ವಿಶ್ವಾಸ ಇಟ್ಟುಕೊಂಡು ವ್ಯವಹಾರಗಳನ್ನು ಮಾಡ್ತೀರಿ, ಅಲ್ಲಿಂದ ನಿಮಗೆ ಹೆಚ್ಚಿನ ಅನುಕೂಲತೆಗಳು ಸಿಕ್ಕತ್ತೆ. ಇನ್ನು ಶುಕ್ರ ನಿಮ್ಮ ರಾಶಿಯಲ್ಲೇ ಈ ಸಂದರ್ಭದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ಶುಕ್ರ ದೆಸೆ, ಅಂದರೆ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಜಯ ಸಿಕ್ಕತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಇದೆ. ಹಾಗಾಗಿ ಈ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಪ್ರಯಾಣ ಆಗಲಿ ಅಥವಾ ಯಾವುದೇ ರಿಸ್ಕನ್ನು ತೆಗೆದುಕೊಳ್ಳುವಂಥ ಒಂದು ಜವಾಬ್ದಾರಿಯಾಗಲಿ ಬಹಳ ವಿಶೇಷ ರೀತಿಯಲ್ಲಿ ಪರಿಗಣಿಸಲ್ಪಡುವಂಥದ್ದಾಗತ್ತೆ. ಒಟ್ಟಾರೆ ಧೈರ್ಯದಿಂದ ಕೆಲಸಗಳನ್ನು ಮಾಡ್ತೀರಿ. ಸೋಮಾರಿತನ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಬೇರೆಯವರನ್ನು ಕೂಡ ಕೆಲಸಕ್ಕೆ ಹುರಿದುಂಬಿಸುವಂಥದ್ದು, ಅದರಲ್ಲೂ ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಪಾತ್ರ ಮಹತ್ತರವಾಗಿರುವಂಥದ್ದು. ನಿಮ್ಮ ಮಾತಿಗೆ ಮೌಲ್ಯ ಇದೆ. ನಿಮ್ಮ ಒಂದು ಭರವಸೆಗಳಿಗಾಗಲಿ ಅಥವಾ ನೀವು ಕೊಡುವಂಥ ಆಶ್ವಾಸನೆಗಳಿಗಾಗಲಿ ಕುಟುಂಬಸ್ಥರಲ್ಲಿ ತುಂಬ ನಂಬಿಕೆ ಇರುತ್ತೆ. ಹಾಗಾಗಿ ಈ ಸಂದರ್ಭ ಮನೆಯಲ್ಲಿ ಶಾಂತಿ, ಒಂದು ಸಮಾಧಾನವನ್ನು ಕಾಪಾಡುವಂಥ ಉತ್ತಮ ರೀತಿಯ ಒಂದು ಪ್ರದರ್ಶನ ನಿಮ್ಮಿಂದ ಆಗುವಂಥದ್ದಿದೆ. ಒಟ್ಟಾರೆ ಈ ದಿನದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೂ ಸಮಾಧಾನ ಇದೆ. ಆದರೆ ಅತಿಯಾದ ಪ್ರತಿಕ್ರಿಯೆಯಿಂದ ಕೆಲವೊಮ್ಮೆ ಹಾನಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಯಾರ ಮೇಲೂ ಹೆಚ್ಚು ಈ ಡಿಪೆಂಡೆನ್ಸಿಯನ್ನು ಇಟ್ಕೊಳ್ಬೇಡಿ ಈ ದಿನ. ಇನ್ನು ಕಲಾವಿದರಿಗೆ, ಕ್ರೀಡಾಪಟುಗಳಿಗೆ, ಇನ್ನು ಸ್ಪರ್ಧಾಳುಗಳಿಗೆ, ಯಾವುದೇ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂಥವ್ರಿಗೂ ಕೂಡ ಉತ್ತಮವಾದಂತಹ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಬರುವಂಥ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳಿ, ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಹಾಗೆ ವ್ಯಯಸ್ಥಾನದಲ್ಲಿ ಶುಕ್ರ ಇರುವಂಥ ಸಂದರ್ಭ. ಈ ಎರಡನ್ನು ಗಮನಿಸಿದ್ರೆ ಈ ದಿನ ನಿಮಗೆ ಮಧ್ಯಮ ಫಲಗಳು ಇರುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಕಾರ್ಯಕ್ಷಮತೆ ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ, ನಿಮ್ಮ ಪ್ರತಿಭೆ ಏನಿದೆ, ಅದನ್ನು ತೋರಿಸಲಿಕ್ಕೆ ಅವಕಾಶಗಳು ಬರ್ತಾ ಇದೆ. ಹಾಗಾಗಿ ಅಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಂಡು ಆ ಸನ್ನಿವೇಶವನ್ನು ಸಮರ್ಥವಾಗಿ ನಿಭಾಯಿಸಿದ್ರೆ ಈ ದಿನ ನಿಮಗೆ ಒಂದು ಒಳ್ಳೆಯ ಬಡ್ತಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಭದ್ರತೆಯ ಕೆಲಸ ಕೂಡ ಈ ದಿನದ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಆಧಾರಿತವಾಗಿರುವಂಥದ್ದು. ಒಟ್ಟಾರೆ ಅಧಿಕಾರಿಗಳು ಕೂಡ ನಿಮ್ಮ ಬಗ್ಗೆ ಸಂತೋಷ ಪಡ್ತಾರೆ. ಆದರೆ ಅವರ ಜೊತೆ ಯಾವುದೇ ರೀತಿಯ ವಾದ ವಿವಾದಕ್ಕೆ ಇಳಿಬೇಡಿ. ಈ ದಿನ ಅಧಿಕಾರಿ ವರ್ಗದವರಲ್ಲಾಗಲಿ, ರಾಜಕಾರಣಿಗಳಲ್ಲಾಗಲಿ, ಕಾನೂನನ್ನು ಪರಿಪಾಲನೆ ಮಾಡುವಂಥ ಪೊಲೀಸ್ ಇಲಾಖೆ, ನ್ಯಾಯಾಲಯ, ಇಂಥ ಕಡೆ ಈ ದಿನ ನಿಮ್ಮ ಮಾತನ್ನು ಹರಿಬಿಡಬಾರ್ದು. ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಏಕೆಂದರೆ ನಿಮ್ಮ ಮಾತಿನಿಂದ ಈ ದಿನ ಕೆಲವೊಂದು ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಮಕ್ಕಳ ಕಡೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಈ ದಿನ ನಿಮಗೆ ಬರುವಂಥದ್ದು. ಮೊದಲೇ ನಿಮ್ಮ ಕೆಲಸ ಕಾರ್ಯಗಳ ಒತ್ತಡ ಇದೆ, ಅದರಲ್ಲಿ ಈ ಮಕ್ಕಳು ಕೂಡ ಇಂಥ ಒತ್ತಡವನ್ನು ತಂದರೆ ನಿಮ್ಮ ಮನಃಶಾಂತಿ ಈ ದಿನ ಕಡಿಮೆ ಆಗುತ್ತೆ. ಹಾಗಾಗಿ ಕೆಲಸದಲ್ಲಿ ಆಸಕ್ತಿ ಕೆಲವೊಮ್ಮೆ ಇರಲ್ಲ. ಅದರಿಂದಲೇ ನಿಮಗೆ ಕೆಲಸದಲ್ಲೂ ಸಮಸ್ಯೆಗಳು ಉದ್ಭವಿಸುವಂಥದ್ದು ಆಗುತ್ತೆ. ಒಟ್ಟಾರೆ ನಿಮ್ಮ ಒಂದು
ಆರೋಗ್ಯವನ್ನು, ಅದರಲ್ಲೂ ಮಾನಸಿಕ ಆರೋಗ್ಯವನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಈ ಜನರಲ್ ಆರೋಗ್ಯ ಏನಿದೆ ಅದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಯಾವುದೇ ಒಂದು ವಿಚಾರ ಬಂದರೂ ಕೂಡ ಅಲ್ಲಿ ಸಮಾಧಾನದಿಂದ ಇರಬೇಕು. ವಾದ ವಿವಾದಕ್ಕೆ ಇಳಿಲಿಕ್ಕೆ ಹೋಗಬೇಡಿ. ಇನ್ನು ಗಾಳಿ ಮಾತಿಗೆ ಕಿವಿ ಕೊಡಬೇಡಿ. ಇಲ್ಲಿ ನಿಮ್ಮ ವಿಶ್ವಾಸ ಕಡಿಮೆ ಆಗಿಬಿಡುತ್ತೆ. ಆತ್ಮವಿಶ್ವಾಸ ಕಡಿಮೆ ಆಗಿಬಿಟ್ರೆ ಯಾವುದೇ ಕೆಲಸದಲ್ಲಿ ನೀವು ಸಕ್ಸಸ್ಸನ್ನು ಕಾಣಲಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ಧೈರ್ಯದಿಂದ ಇರಿ. ಕೆಲಸಗಳಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟನ್ನು ಹೆಚ್ಚು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಈ ದಿನ ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಏರಿಳಿತಗಳಿರುವಂಥ ದಿನ. ಒಂದು ಕಡೆ ಲಾಭ ಆದರೆ ಮತ್ತೊಂದು ಕಡೆ ಅದರ 2ರಷ್ಟು ನಷ್ಟ ಆಗುತ್ತೆ. ಒಂದು ಕಡೆ ನೀವು ಜನಮನ್ನಣೆಯನ್ನು ಗಳಿಸ್ಕೊಂಡ್ರೆ ಮತ್ತೊಂದು ಕಡೆ ನಿಮ್ಮ ವಿರುದ್ಧವಾಗಿ ಮಾತಾಡುವಂಥವರು ಹೆಚ್ಚಾಗಿರ್ತಾರೆ. ಹಾಗಾಗಿ ಈ ದಿನ ತುಂಬ ದ್ವಂದ್ವತೆಗಳನ್ನು ಅನುಭವಿಸುವಂಥ ಸಂದರ್ಭ. ಇನ್ನು ಈ ದಿನ ಮಾನಸಿಕ ಒತ್ತಡದ ಜೊತೆಗೆ ಆರ್ಥಿಕವಾಗಿ ಹಣಕಾಸಿನ ಸವಾಲುಗಳನ್ನು ಕೂಡ ಎದುರಿಸಬೇಕಾಗತ್ತೆ. ತುಂಬ ಚಾಲೆಂಜಸ್ ಅನ್ನುವಂಥದ್ದು ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಹಾಗಾಗಿನೇ ಈ ದಿನ ನೀವು ಯಾರನ್ನು ನಂಬಿದರೂ ಕೂಡ ಮೋಸ ಆಗುವಂಥದ್ದೇ ಇರುತ್ತೆ. ಯಾರನ್ನು ನಂಬದೇ ಇದ್ದರೆ ಕೆಲಸಗಳು ಆಗದೇ ಇರುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ನೀವು ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಈ ದಿನ. ಹಾಗೆ ಈ ದಿನದಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಓಡಾಟ ಜಾಸ್ತಿ, ಪ್ರಯಾಣ ಜಾಸ್ತಿ. ಇದರಿಂದ ನಿಮ್ಮ ಆರೋಗ್ಯ ಕೂಡ ಕೈ ಕೊಡುವಂಥದ್ದಾಗುತ್ತೆ. ಒಟ್ಟಾರೆ ಈ ದಿನ ನೀವು ಕೆಲವು ಕಡೆಯಲ್ಲಿ ಅಡೆತಡೆಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಎದುರಿಸಬೇಕಾಗತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಮುಕ್ತವಾಗಿ ಮಾತಾಡಿ, ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ. ಹಾಗಾಗಿ ಅವರಿಂದ ಯಾವ ರೀತಿಯ ಸಲಹೆ ಸೂಚನೆಗಳು ಬರುತ್ತೆ ಅದು ಪ್ರಾಕ್ಟಿಕಲ್ ಆಗಿರುತ್ತಾ ನೋಡಿಕೊಂಡು ಅದನ್ನು ಮುಂದುವರಿಸುವಂಥದ್ದು ಉತ್ತಮ. ಒಟ್ಟಾರೆ ಈ ದಿನ ನಿಮ್ಮ ಸಮಸ್ಯೆಗಳನ್ನು ನೀವೊಬ್ಬರೇ ನಿಂತು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರ ನೆರವು, ಮಾರ್ಗದರ್ಶನ ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಹಿರಿಯರ ಜೊತೆಯಲ್ಲಿ, ಸಹೋದ್ಯೋಗಿಗಳ ಜೊತೆಯಲ್ಲಿ ಪರ್ಯಾಯ ಕ್ರಮದ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕಾಗತ್ತೆ. ಆಲ್ಟರ್ನೇಟ್ ದಾರಿ ಯಾವುದಿದೆ ಅದರ ಕಡೆ ಕೂಡ ಈ ದಿನ ನೀವು ಗಮನ ಹರಿಸಬೇಕಾಗತ್ತೆ. ಹಾಗೆ ಮನೆಯಲ್ಲಿ ಈ ದಿನ ಸ್ವಲ್ಪ ಬಿಗುವಿನ ವಾತಾವರಣ, ಒತ್ತಡದ ವಾತಾವರಣ ಇರುತ್ತೆ. ಏನೋ ಒಂದು ಆಗಿರುವಂಥ ನಷ್ಟವನ್ನು ಈ ದಿನ ನೀವು ಮತ್ತೆ ಮತ್ತೆ ಸ್ಮರಣೆಗೆ ತಂದುಕೊಳ್ಳುವಂಥದ್ದಾಗುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ರೀತಿಯ ಪ್ರೋಗ್ರೆಸ್ ಅನ್ನುವಂಥದ್ದು ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಸ್ವಲ್ಪ ಶಾಂತಿ ಸಮಾಧಾನದಿಂದ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆಧ್ಯಾತ್ಮಿಕವಾಗಿ ಮುಂದುವರಿರಿ, ಯೋಗ ಮಾಡಿ, ಧ್ಯಾನ ಮಾಡಿ, ನಿಮ್ಮ ನೆಚ್ಚಿನ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ, ಸಂತೋಷದ ದಿನ. ಮನೆಯಲ್ಲೂ ಕೂಡ ಈ ದಿನ ನಿಮ್ಮ ಕೆಲಸಗಳಿಂದ, ನಿಮ್ಮ ಮಾತಿನಿಂದ, ನಿಮ್ಮ ಪ್ರೆಸೆನ್ಸಿಂದನೇ ಸಂತೋಷ ಹೆಚ್ಚಾಗುತ್ತೆ. ಇನ್ನು ಕಚೇರಿಯಲ್ಲೂ ಕೂಡ ನಿಮ್ಮ ಒಂದು ಉಪಸ್ಥಿತಿ ತುಂಬ ಫೀಲ್ ಆಗುವಂಥದ್ದಿದೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಅಚ್ಚುಕಟ್ಟುತನ ಅನ್ನುವಂಥದ್ದು, ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸ್ಬೇಕು ಅನ್ನುವಂಥ ಒಂದು ಗುರಿ ಈ ದಿನ ಇರುತ್ತೆ. ಹಾಗಾಗಿ ಯಾರಿಗೂ ಕೂಡ ಬೇಸರ ಆಗದಂತೆ ನಡ್ಕೊಳ್ಳುವಂಥ ಸಂದರ್ಭ ಇದು. ಹಾಗಾಗಿ ನಿಮ್ಮ ಮಾತಿನಿಂದ, ನಿಮ್ಮ ಕೃತಿಯಿಂದ, ನಿಮ್ಮ ಆಲೋಚನೆಯಿಂದ ನೀವು ಪರಿಶುದ್ಧರಾಗಿರುವಂಥ ಸಂದರ್ಭ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಹೊಸ ಮಾರ್ಗ ನಿಮಗೆ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಉತ್ತಮ ಫಲ ಪಡಿಬಹುದಲ್ಲ ಅನ್ನುವಂಥ ಒಂದು ನಂಬಿಕೆ ನಿಮಗೆ. ಆದರೆ ಈ ವ್ಯಾಪಾರದಲ್ಲಿ ನಿಮ್ಮ ಒಂದು ಶ್ರಮ ಏನೇನೂ ಸಾಲದು. ಹಾಗಾಗಿ ವ್ಯಾಪಾರಕ್ಕಿಂತ ಈ ಸಂದರ್ಭದಲ್ಲಿ ನಿಮಗೆ ಉದ್ಯೋಗವೇ ಮೇಲು ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳು, ಬಾಕಿ ಇರುವಂಥ ಕೆಲಸಗಳು, ಅದನ್ನು ಪೂರ್ಣ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ ಒಂದೆರಡು ಹೊಸ ಕೆಲಸಗಳನ್ನು ನೀವು ಈ ದಿನ ಆರಂಭ ಮಾಡದೇ ಇದ್ದರೂ ಪರವಾಗಿಲ್ಲ, ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಮಾತ್ರ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಹಾಗಾಗಿ ಈ ದಿನ ನಿಮ್ಮ ಅನುಭವ, ನಿಮ್ಮ ಒಂದು ಅದೃಷ್ಟ ಜೊತೆಗೆ ಬುದ್ಧಿವಂತಿಕೆ ಬಹಳ ವಿಶೇಷವಾದಂಥ ಪಾತ್ರವನ್ನು ವಹಿಸುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಮಾಡಿರುವಂಥ ಕೆಲವೊಂದು ವಿದ್ಯಮಾನಗಳಾಗಲಿ, ಕೆಲವರ ಸಾಧನೆ ಆಗಲಿ ನಿಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಹಾಗಾಗಿನೇ
ಈ ದಿನ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡ್ಕೊಳ್ಳುವಂಥದ್ದು ಇದೆ. ಆರೋಗ್ಯ ದೃಷ್ಟಿಯಿಂದ ಚೇತರಿಕೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಗೆಳೆಯರ ಬಳಗದಲ್ಲೂ ಕೂಡ ನಿಮಗೆ ಉತ್ತಮವಾದಂಥ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಈ ಎಲ್ಲವನ್ನು ನೀವು ಸಮರ್ಥವಾಗಿ ಬಳಸ್ಕೊಳ್ಳಿ. ಧನಾತ್ಮಕ ಚಿಂತನೆ ನಿಮ್ಮಲ್ಲಿರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಪಠಣ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ, ಧನಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಉಲ್ಟಾ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಯಾವುದೇ ರೀತಿಯ ತೀರ್ಮಾನಕ್ಕೆ ನೀವು ಒಳಗಾಗಬೇಡಿ. ಇನ್ನು ಈ ದಿನ ಈ ಗ್ರಹ ಸ್ಥಿತಿಗಳು ಸ್ವಲ್ಪ ಅನಾನುಕೂಲಕರವಾಗಿರೋದ್ರಿಂದಲೇ ಕೆಲವೊಂದು ವಿಚಾರಗಳಲ್ಲಿ ತುಂಬ ಪ್ರಯತ್ನ ಅನ್ನುವಂಥದ್ದು ಬೇಡ. ಏಕೆಂದರೆ ಆ ಪ್ರಯತ್ನ ಎಲ್ಲ ಈ ದಿನ ನಷ್ಟವಾಗಿ ಹೋಗುತ್ತೆ. ಇನ್ನು ಈ ಭೂಮಿಗೆ, ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲೂ ಕೂಡ ನಿಮ್ಮ ಫೇವರಬಲ್ ಆಗಿ ಈ ಸನ್ನಿವೇಶ ಇರಲ್ಲ. ಹಾಗಾಗಿ ಅದನ್ನು ಕೂಡ ಡ್ರಾಪ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಆದಾಯದಲ್ಲಿ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಕಷ್ಟಪಟ್ಟು ದುಡಿತೀರಿ, ಹಾಗೆ ಈ ಪೈಪೋಟಿ ಚಾಲೆಂಜಸ್ ಅದನ್ನು ಕೂಡ ಎದುರಿಸ್ತೀರಿ. ಆದರೆ ಈ ದಿನ ಸ್ವಲ್ಪ ದುಂದು ವೆಚ್ಚಕ್ಕೆ ಕಾರಣವಾಗುವಂಥ ವಿಚಾರಗಳನ್ನು ಆಯ್ಕೆ ಮಾಡ್ಕೊಂಡು ಬಿಡ್ತೀರಿ. ಹಾಗಾಗಿ ಆದಷ್ಟು ಈ ಬೇಡದ ವಸ್ತುಗಳ ಖರೀದಿ ಆಗಲಿ, ದುಂದು ವೆಚ್ಚ ಆಗುವಂಥ ಬಾಬ್ತುಗಳನ್ನಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಪರಿಗಣಿಸಬೇಕಾಗತ್ತೆ. ಇನ್ನು ಮನೆಯ ವೆಚ್ಚಗಳು ಕೂಡ ಹೆಚ್ಚುತ್ತೆ. ಹಾಗೆ ಆರೋಗ್ಯಕ್ಕಾಗಿ ಮಾಡುವಂಥ ವೆಚ್ಚ ಕೂಡ ಜಾಸ್ತಿ ಆಗುವಂಥದ್ದು. ಇದೆಲ್ಲ ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ಸ್. ಇದನ್ನು ಆದಷ್ಟು ನೀವು ನಿಯಂತ್ರಣ ಮಾಡಿಕೊಳ್ಳೇಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ಈ ದಿನ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಇದೆ. ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗಲ್ಲ. ಎಲ್ಲೋ ಒಂದು ಕಡೆ ಈ ಶೀತಲ ಸಮರ ನಡೀತಾ ಇರುವಂಥ ಸಂದರ್ಭ. ಹಾಗಾಗಿ ಯಾವ ಸಮಯದಲ್ಲಿ ಇದು ಸ್ಫೋಟ ಆಗುತ್ತೋ ಗೊತ್ತಿಲ್ಲ. ಆದರೆ ನೀವು ಮಾತ್ರ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಹಾಗೆ ಮನೆಯಲ್ಲಿ ಒಂದು ತಿಳಿಯಾದಂತಹ, ಅಷ್ಟೇ ಸಿಹಿಯಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅರ್ಥಪೂರ್ಣವಾದಂತಹ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಬೆಳಕು ಇದೆ. ಕತ್ತಲೆ ನಿವಾರಣೆಯಾಗಿದೆ. ಅಜ್ಞಾನ ದೂರ ಹೋಗಿದೆ. ಕೆಲವರನ್ನು ತಪ್ಪಾಗಿ ಅರ್ಥೈಸ್ಕೊಂಡಿರುವಂಥದ್ದು ವಿಚಾರ ಈ ದಿನ ನಿಮಗೆ ತಿಳಿಯಾಗಿದೆ. ಹಾಗಾಗಿನೇ ಈ ದಿನ ನಿಮಗೆ ಸಾಧನೆ ಮಾಡಲಿಕ್ಕೆ ಒಂದು ಒಳ್ಳೆಯ ಹೊಸ ಅವಕಾಶ ಸಿಕ್ಕಂತಾಗಿದೆ. ಇನ್ನು ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಆದಾಯದ ಒಂದು ವಿಚಾರದಲ್ಲಿ ತುಂಬ ಸಂತೃಪ್ತಿಯಾಗಿರ್ತೀರಿ. ಆದಾಯ ಕಡಿಮೆ ಇರ್ಬೋದು, ಖರ್ಚು ಜಾಸ್ತಿ ಇರ್ಬೋದು, ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ಉದ್ಯಮಿಗಳಿಗಾಗಲಿ, ವ್ಯಾಪಾರಸ್ಥರಿಗಾಗಲಿ ನೀವು ಹಾಕಿಕೊಂಡಂಥ ಒಂದು ಯೋಜನೆಗಳನ್ನು, ಬದಲಾವಣೆಗಳನ್ನು ಜಾರಿಗೊಳಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ಮಹತ್ವಾಕಾಂಕ್ಷೆಗಳು ಕೂಡ ಈಡೇರುವಂಥದ್ದು. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಈ ದಿನದಲ್ಲಿ ನಿಮಗೆ ಇದ್ದಂಥ ಒಂದು ಕಹಿ ನೆನಪುಗಳಾಗಲಿ ಅಥವಾ ತಪ್ಪು ಕಲ್ಪನೆಗಳಾಗಲಿ ನಿವಾರಣೆಯಾಗತ್ತೆ. ಅಂಥ ಒಂದು ಪ್ರಯತ್ನ ಈ ದಿನ ನಿಮಗೆ ಆಗಲೇಬೇಕಾಗತ್ತೆ. ಹಾಗೆ ಒಬ್ಬ ವ್ಯಕ್ತಿಯ ಒಂದು ಪೂರ್ವಾಪರಗಳ ಬಗ್ಗೆ ವಿಚಾರಿಸದೆ ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಈ ದಿನ. ಇನ್ನು ಈ ದಿನ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಒಂದು ಉದ್ವಿಗ್ನತೆ ಅನ್ನುವಂಥದ್ದು ಇದೆ. ಬಹಳ ಬೇಗ ಕೋಪ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಆದಷ್ಟು ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು, ಹಾಗೆ ಈ ಸನ್ನಿವೇಶವನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇದು ಆರೋಗ್ಯಕರವಾದಂತಹ ಒಂದು ಬೆಳವಣಿಗೆ. ಒಬ್ಬ ವ್ಯಕ್ತಿಯನ್ನು ಹೇಗಿದ್ದಾನೋ ಅದೇ ವ್ಯಕ್ತಿಯನ್ನಾಗಿ ಸ್ವೀಕಾರ ಮಾಡುವಂಥದ್ದು, ಹಾಗೆ ಸನ್ನಿವೇಶ ಹೇಗೆ ಬರುತ್ತೋ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಸ್ವೀಕಾರ ಮಾಡಿಕೊಳ್ಳುವಂಥದ್ದು ಬುದ್ಧಿವಂತರ ಲಕ್ಷಣ. ಅದು ಈ ದಿನ ನೀವು ಮಾಡಲೇಬೇಕು. ಅದರಿಂದ ಸಕ್ಸಸ್ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಇಲ್ಲಿ 12ನೇ ಮನೆಯಲ್ಲಿ ಚಂದ್ರ ಬಂದಾಗ ಸ್ವಲ್ಪ ಈ ಜೀವನದಲ್ಲಿ ಅಸ್ತವ್ಯಸ್ತತೆ ಅನ್ನುವಂಥದ್ದು ಇರುತ್ತೆ, ಶಿಸ್ತು ಇಲ್ಲ. ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಕಾಲಕ್ಕೆ ಆಗಲ್ಲ. ಹಾಗಾಗಿ ಈ ದಿನ ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳಿರುತ್ತೆ. ಜೊತೆಗೆ ಆರೋಗ್ಯ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು ಈ ದಿನ. ಅದರಲ್ಲೂ ಈ ದಿನ ನಿಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗೋದ್ರಿಂದ ನಿಮ್ಮ ಆಲೋಚನೆಗಳಲ್ಲೂ ಕೂಡ ವ್ಯತ್ಯಯಗಳಾಗ್ತಾ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ಬಹಿರಂಗಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ನೋವು ಮನಸ್ಸಿನಲ್ಲೇ ಇರುತ್ತೆ. ಆದರೆ ತುಡಿತ ಮಾತ್ರ ಸಂಬಂಧಪಟ್ಟವರ ಜೊತೆಯಲ್ಲಿ ಈ ಮಾತುಕತೆ ನಡೆಸಬೇಕು, ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥ ಒಂದು ತವಕ ಇದೆ. ಆದರೆ ಸನ್ನಿವೇಶ ಸಿಗ್ತಾ ಇಲ್ಲ. ಇನ್ನು ಈ ದಿನ ಭವಿಷ್ಯದ ಬಗ್ಗೆ ಪ್ರಮುಖವಾದಂಥ ಮಾತುಕತೆಗಳು, ಒಂದು ಚರ್ಚೆ ಸಂಭಾಷಣೆ ನಡೆಯುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ ಹಾಗೆ ಸಂಬಂಧಪಟ್ಟವರೆಲ್ಲರೂ ಕೂಡ ಈ ದಿನ ಚರ್ಚೆಯಲ್ಲಿ ಇರುವಂತೆ ನೋಡಿಕೊಳ್ಳಿ. ಇನ್ನು ಈ ಪ್ರಮುಖ ಸಂಭಾಷಣೆ ಆದಾಗ ಉದ್ಭವ ಆಗುವಂಥ ತೊಂದರೆಗಳೇನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಧೈರ್ಯ ಬೇಕು, ಸ್ವಲ್ಪ ಪ್ರಾಪರ್ ಪ್ಲಾನಿಂಗ್ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಹೊಸದಾಗಿ ಉದ್ಯೋಗದ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಪ್ರಗತಿಯ ದಾರಿ ಮುಂದುವರಿತಾ ಇದ್ದಂತೆ ನಿಮಗೆ ಶತ್ರುಗಳು ಕೂಡ ಹೆಚ್ಚಾಗ್ತಾ ಇರ್ತಾರೆ. ಹಾಗಾಗಿ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ನೀವೇ ಅದಕ್ಕೆ ಒಂದು ಸೊಲ್ಯೂಷನನ್ನು ಕಂಡುಹಿಡ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಸುಲಭವಾಗಿ ಯಶಸ್ಸನ್ನು ಪಡ್ಕೊಳ್ಬೇಕು ಅಂದರೆ 2 ಕೆಲಸವನ್ನು ಮಾಡಬೇಕು. ಒಂದು, ನಿಮ್ಮ ಕಾರ್ಯವನ್ನು ಸರಿಯಾಗಿ ಸಮರ್ಪಕವಾಗಿ ತಿಳ್ಕೊಂಡು ಮುಂದುವರಿಬೇಕು. ಜೊತೆಗೆ ನಿಮ್ಮ ಸಹೋದ್ಯೋಗಿಗಳಾಗಲಿ ಮೇಲಧಿಕಾರಿಗಳಾಗಲಿ ಅವರ ಜೊತೆಯಲ್ಲಿ ಸಾಮರಸ್ಯದ ಜೀವನ ಇರಬೇಕು. ಇದರಿಂದ ನಿಮಗೆ ಸಕ್ಸಸ್ ಆಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ದುರ್ಗಾಸ್ತುತಿಯನ್ನು ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2.